ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ವಾಹಿನಿಗೆ ಸಿದ್ಧಿ ಸಮಾಧಿ ಯೋಗದ ಸಂಸ್ಥಾಪಕರು ಮತ್ತು ನಮ್ಮೆಲ್ಲರ ಪ್ರೀತಿಯ ಗುರುಜಿಯವರೇ ಆಗಿರ್ತಕ್ಕಂಥ ಮಹೇಶ್ ಗುರುಜಿಯವರು ಆಗಮಿಸಿದ್ದಾರೆ. ಸಿದ್ಧಿ ಸಮಾಧಿ ಯೋಗ ಅಂದ್ರೇನು, ಅದು ಹೇಗೆ, ಅದು ಯಾವ ರೀತಿ ಇದೆ, ನಾವಿವತ್ತು ತುಂಬ ಒತ್ತಡದ ಬದುಕ್ತಾ ಇದ್ದೀವಿ. ತುಂಬ ಆತಂಕದ ವಿಷಯ ಅಂದರೆ ಇತ್ತೀಚೆಗೆ ಯುವಕರಲ್ಲಿ ಅನೇಕ ಹೃದಯಾಘಾತಗಳಾಗ್ತಾ ಇವೆ. ಅವರ ಜೀವನ ಶೈಲಿ ಇರ್ಬೋದು, ಆತಂಕ ಮತ್ತು ತಲ್ಲಣದ ಬದುಕು ಇರ್ಬೋದು. ಈ ಎಲ್ಲ ಅವಘಡಗಳಿಗೆ ಔಷಧದ ಮೊರೆ ಹೋಗುವುದಕ್ಕಿಂತ ಧ್ಯಾನದ ಮತ್ತು ನಮ್ಮೊಳಗಿನ ನಾವು ಅರಿತುಕೊಳ್ಳೋಕ್ಕೆ ಸಿದ್ಧಿ ಸಮಾಧಿ ಯೋಗ ಆರಂಭವಾಗಿದೆ. ಇವತ್ತು ವೀಕ್ಷಕರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ನಮ್ಮ ವಾಹಿನಿಗೆ ಬಂದಿರತಕ್ಕಂಥ ಮಹೇಶ್ ಗುರುಜಿಯವರಿಗೆ ತುಂಬ ಸ್ವಾಗತ ಸರ್. ಥ್ಯಾಂಕ್ ಯು. ಬುದ್ಧಿ, ಸಿದ್ಧಿ ಸಮಾಧಿ ಯೋಗ ಅಂದರೆ ಏನು, ಅದು ಏನನ್ನು ಪ್ರತಿನಿಧಿಸ್ತದೆ? ಓಕೆ, ಸೊ ಮೊದಲಿಗೆ ಸಿದ್ಧಿ ಸಮಾಧಿ ಯೋಗ ಅಲ್ಲ, ಇದು ಆಕ್ಚುಲಿ ಸಿದ್ಧ ಸಮಾಧಿ. ಓಕೆ, ಸೊ ಸಿದ್ಧ ಸಮಾಧಿ ಯೋಗ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮ ಆಕ್ಚುಲಿ. ಸೊ ಆಧ್ಯಾತ್ಮವನ್ನ ಪರಿಚಯ ಮಾಡುವಂಥದ್ದು, ಸಾಮಾನ್ಯರಿಗೂ ಕೂಡ ಆಧ್ಯಾತ್ಮವನ್ನ ಕೊಡುವಂತ ಒಂದು ವ್ಯವಸ್ಥೆ ಇದೆ. ಗುರೂಜಿ ಶ್ರೀ ರಿಷಿ ಪ್ರಭಾಕರ್ ಜಿಯವರಿಂದ ಇದು ಸಂಸ್ಥಾಪನೆಗೊಂಡಿರುವಂಥದ್ದು. ಸೊ ಗುರೂಜಿ ಯಾತಕ್ಕೆ ಇದನ್ನು ಕೊಟ್ಟರು ಅಂದರೆ, ಸೊ ಅವ್ರಿಗೊಂದು ಇಚ್ಛೆ ಇತ್ತಂತೆ, ಪ್ರಪಂಚದಲ್ಲಿ ಎಲ್ಲರೂ ಕೂಡ ಆನಂದವಾಗಿ ಆರೋಗ್ಯವಾಗಿ ಜೀವನ ಮಾಡಬೇಕು ಅನ್ನೋ ಉದ್ದೇಶ ಅವರಲ್ಲಿ ಇರ್ತಾ ಇತ್ತು. ಸೊ ಆ ಒಂದು ಕ್ವೆಸ್ಟಲ್ಲೇ ಅವರು ಈ ಒಂದು ಸಾಧನೆಯನ್ನು ಜಗತ್ತಿಗೆ ಕೊಟ್ಟಿದ್ದಾರೆ. ಸೊ ಇದರಿಂದ ಮುಖ್ಯವಾಗಿ ಏನಾಗತ್ತೆ ಪರಿಣಾಮಗಳನ್ನ ಹೇಳ್ಬೋದೇ ಹೊರತು ಇದು ಏನು ಅನ್ನೋದನ್ನ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ಗುರೂಜಿ. ಏನ್ ಪರಿಣಾಮ ಆಗತ್ತೆ ಅಂದ್ರೆ, ವ್ಯಕ್ತಿ ಆನಂದವಾಗಿರ್ತಾನೆ, ಕಾರಣರಹಿತವಾಗಿ ಆನಂದವಾಗಿರ್ತಾನೆ. ಈಗ ನೋಡಿ, ನಮ್ಮ ಜೀವನದಲ್ಲಿ ನಾವು ಆನಂದವನ್ನ ಹುಡುಕ್ತಾ ಇದ್ವಿ. ಸಾಮಾನ್ಯವಾಗಿ ಏನೋ ಮಾಡೋದ್ರಿಂದ ಆನಂದ ಆಗ್ತದೆ ಅಂತ ಜೀವನ ಮಾಡ್ತೀವಿ. ಆಕ್ಚುಲಿ ಆನಂದದಿಂದ ಜೀವನ ಮಾಡಬೇಕೇ ಹೊರತು ಆನಂದಕ್ಕೋಸ್ಕರ ಜೀವನ ಮಾಡೋದು ಹುಡುಕ್ತಾ ಇದೀವಿ ನಾವು, ಹುಡುಕ್ಬಾರ್ದು. ಆಕ್ಚುಲಿ ಆನಂದವಾಗಿ ಜೀವನ ಮಾಡ್ಬೋದು, ಬಟ್ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಕೆಲವೊಂದನ್ನು ನಾವೇನೋ ತಿಳ್ಕೊಂಡಿಲ್ಲ ಅಂತ ಹೇಳ್ತಾರೆ ಗುರೂಜಿ. ಏನ್ ತಿಳ್ಕೋಬೇಕು ಅಂದ್ರೆ, ನಿಜವಾಗ್ಲೂ ನಮ್ಮ ಬಗ್ಗೆ ನಮ್ಗೆ ಒಂದು ಅರಿವನ್ನ ಬೆಳೆಸ್ಕೋಬೇಕು ಅಂತಾರೆ. ಈಗ ನಮ್ಮ ಶರಣರು ಹೇಳಿದಾಗೆ ಅರಿತೊಡೆ ಶರಣ, ಮರೆತೊಡೆ ಮಾನವ ಅಂತ. ಅಂದ್ರೆ ಅರಿವು, ನಾನು ಯಾರು ಅನ್ನೋ ಅರಿವನ್ನ ನಾವು ಹೊಂದಿದಾಗ ಬಹುಶಃ ಜೀವನದ ಎಲ್ಲಾ ಸಮಸ್ಯೆಗಳಿಗೂ ಒಂದು ಉತ್ತರ ಇದೆ ಅಂತ ಹೇಳ್ತಾರೆ. ಸೊ ಏನ್ ತಿಳ್ಕೋಬೇಕು, ನಾನು ಯಾರು ಅನ್ನೋ ಕ್ವೆಸ್ಟ್ ಮಾಡ್ಬೇಕಂತ, ಅಂದ್ರೆ ಆ ಪ್ರಶ್ನೆ ಹುಡ್ಕೊಂತ ಹೋಗ್ಬೇಕು. ಬಟ್ ಈಗಿನ ಜೀವನದಲ್ಲಿ ನಾವು ಅದನ್ನ ಹುಡುಕೋದು ಅವಶ್ಯಕತೆ ಇಲ್ಲ. ಅವ್ರು ಯಾರಂತ ನೋಡ್ತೀವಿ ಹೊರತು ನಾವು ಯಾರಂತ ನೋಡ್ತಾ ಇಲ್ಲ. ಓಕೆ, ಸೊ ಗುರೂಜಿ ಇದನ್ನ ತುಂಬಾ ಸರಳವಾಗಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ನೀನು ಯಾರು ಅನ್ನೋ ಅನುಭವ ನಮ್ಗೆ ಆಗ್ತದೆ ಈ ಒಂದು ಕಾರ್ಯಕ್ರಮದಿಂದ. ಇದು ಮೂಲ ಉದ್ದೇಶ. ಇದು ಎಲ್ಲದಕ್ಕೂ ಪರಿಹಾರ ಕೊಡುತ್ತೆ. ಈ ಆತಂಕದ ಬದುಕು ಗುರೂಜಿ, ನಾವು ಬಹುಶಃ ಇತ್ತೀಚಿನ ದಿನಮಾನಗಳಲ್ಲಿ ತುಂಬಾ ಆತಂಕ ಅಂದ್ರೆ 2022ಗಿಂತ 23-24ರಲ್ಲಿ ಯುವಕರು ಹೃದಯಾಘಾತದಲ್ಲಿ ಒಳಗಾಗ್ತಾ ಇದ್ದಾರೆ. ಅವರ ಜೀವನ ಶೈಲಿ ಕಾರಣನೋ ಅಥವಾ ಏನ್ ಕಾರಣ ಅಂತ ವಿಜ್ಞಾನಿಗಳಿಗೂ ಕೂಡ ಪ್ರಶ್ನಾರ್ಥಕ ಇದೆ. ಇಂತಹ ಸಂದರ್ಭದಲ್ಲಿ ಯುವಕರ ಆರೋಗ್ಯವನ್ನು ಹೇಗೆ ಸುಧಾರಿಸ್ಕೋಬೇಕು? ಸೊ ಮೊದಲಿಗೆ ಯುವಕರಿಗೆ ಒಂದು ಸರಿಯಾದಂತಹ ಒಂದು ಪಾತ್ ಅರ್ಥ ಆಗ್ಬೇಕಾಗಿದೆ. ಸೊ ಯಾವ ಪಾತಲ್ಲಿ ಹೋಗ್ತಿದೀವಿ ಅಂದ್ರೆ, ನಮ್ ಕಣ್ಣಿಗೆ ಏನ್ ಕಾಣಿಸ್ತಿದೆಯೋ ಅದು ನಿಜ ಅನ್ನೋ ಪಾತಲ್ಲಿ ಹೋಗ್ತಾರೆ. ಭ್ರಮೆ. ಇದನ್ನ ಎಲ್ಲರೂ ಹೀಗಿದ್ದಾರೆ, ಸೊ ನಾನು ಹೀಗಿದ್ಬಿಟ್ರೆ ಚೆನ್ನಾಗಿರ್ತೀನಿ ಅನ್ನೋ ಭಾವನೆಯಲ್ಲಿ ಇದೀವಿ. ಸೊ ಆತರ ಜೀವನ ಮಾಡೋದು ತಪ್ಪು ಅಂತ ಇಲ್ಲ. ಏನೋ ನಾನು ಅಚೀವ್ ಮಾಡ್ಬೇಕು ಅನ್ನೋದು ತಪ್ಪು ಅಲ್ಲ, ನಾನು ದುಡ್ಡು ಗಳಿಸ್ಬೇಕು ಅನ್ನೋದು ತಪ್ಪು ಅಲ್ಲ. ಸೊ ಜೀವನದಲ್ಲಿ ಕೆಲವೊಂದನ್ನ ನಾವು ಅನುಭವಿಸ್ಬೇಕು ಅನ್ನೋದು ಎಲ್ಲರಿಗೂ ಇರುವಂತ ಇಷ್ಟನೇ. ಆದ್ರೆ ಪಾಸಿಟಿವ್ ಆಗಿ ನಾವು ಹೋಗ್ತಾ ಇಲ್ಲ, ಎಲ್ಲೋ ನೆಗೆಟಿವ್ ಆಟಿಟ್ಯೂಡ್ ಅಲ್ಲಿ ಹೋಗ್ತಾ ಇದ್ವಿ. ನಮ್ಗೆ ಕಣ್ಣಿಗೆ ಕಾಣಿಸುವಂತ ಒಂದು ರೀತಿ ಸ್ಟಿಮ್ಯುಲೇಷನ್ಸ್ ಅನುಭವಿಸ್ತಾ ಇದ್ವಿ. ಅಂದ್ರೆ ಸುಖವನ್ನ ನೋಡ್ತಿದ್ವಿ ಹೊರತು ಆನಂದವನ್ನ ನೋಡ್ತಾ ಇಲ್ಲ. ಸುಖಕ್ಕೂ ಆನಂದಕ್ಕೂ ತುಂಬಾ ವ್ಯತ್ಯಾಸ. ಸುಖ ಅಂದ್ರೆ ಆ ಕ್ಷಣದಲ್ಲಿ ಆಗಿ ಹೋಗ್ಬಿಡುವಂತದ್ದು. ಆನಂದ ಏನಂದ್ರೆ ಯಾವಾಗ್ಲೂ ಆ ಸ್ಥಿತಿನಲ್ಲಿ ಇರುವಂತದ್ದು. ಸೊ ಈ ಒಂದು ಅರಿವು ಆದಾಗ ಯುವಕರು ತುಂಬಾ ಬದಲಾವಣೆ ಆಗ್ತಾರೆ. ಇದು ನಮ್ಮ ಕಾರ್ಯಕ್ರಮದಲ್ಲಿ ನೋಡ್ತಾ ಇದ್ದೀವಿ. ಸೊ ಯುವಕರು ತುಂಬಾ ಜನ ಕ್ಲಾಸಸ್ ಬರ್ತಾ ಇದ್ದಾರೆ. ಅವ್ರು ಎಷ್ಟು ಇನ್ಸ್ಪೈರ್ ಆಗ್ತಾರೆ ಅಂದ್ರೆ, ತಮ್ಮ ಜೀವನವನ್ನ ಸರಿಯಾದ ಮಾರ್ಗದಲ್ಲಿ ತಗೊಂಡು ಹೋಗ್ತಿದ್ದಾರೆ. ಒಂದು ಉದಾಹರಣೆ ಹೇಳಿಕ್ಕೆ ಇಷ್ಟಪಡ್ತೇನೆ. ಸೊ ಒಬ್ಬ ಹುಡುಗ PUC ಮುಗ್ದಿತ್ತು ಅನ್ಸುತ್ತೆ. ಆ ಹುಡುಗ ಕ್ಲಾಸಿಗೆ ಬಂದು ಎಷ್ಟು ಬದಲಾವಣೆ ಆಯ್ತು ಅಂದ್ರೆ, ಅವನ್ಗೆ ಅವ್ರಮ್ಮ, ಅಪ್ಪ ನಿಮ್ ಗುರುಗಳನ್ನ ಒಂದ್ಸಾರಿ ತೋರಿಸಿ ನಂಗೆ ಅಂತ ಕಾಯ್ತಾ ಇದ್ರ. ಕೊನೆಗೆ ಬಂದ್ರು ಅವರು ನಮ್ಮ ಹತ್ರಕ್ಕೆ. ಸೊ ಅಂದ್ರೆ ಅಷ್ಟು ಪರಿವರ್ತನೆ ಯುವಕರಲ್ಲಿ ಆಗ್ತಾ ಇದೆ. ಏನ್ ಕಾರಣ ಅಂದ್ರೆ, ಸೊ ಆ ಜ್ಞಾನ ಸರಿಯಾದ ಮಾರ್ಗವನ್ನು ಕೊಡ್ತಾ ಇದೆ. ಸೊ ಯುವಕರ ಏನು ಸಮಸ್ಯೆಗಳಿದೆಯಲ್ಲ, ಆ ಎಲ್ಲಾ ಸಮಸ್ಯೆಗಳಿಗೆ ಆನ್ಸರ್ ಸಿಗುತ್ತೆ.
ನಾನು ಏನ್ ಜೀವನ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಮತ್ತು ಸಹಜವಾಗಿ ಆರೋಗ್ಯನೂ ಬದಲಾಗಿ ಬಿಡುತ್ತದೆ. ಸೊ ಕೆಲವೊಂದು ಹೆರಿಡಿಟರಿ ಸಮಸ್ಯೆಗಳು ಇರ್ಬೋದು, ಅಂಥದ್ದು ಕೂಡ ಬದಲಾವಣೆ ಆಗ್ತದೆ. ಅದರಲ್ಲಿ ಆನುವಂಶಿಕವಾಗಿ ಬಂದಿರತಕ್ಕಂಥವು ಕೂಡ ಬದಲಾವಣೆ, ಖಂಡಿತ ಬದಲಾವಣೆ ಆಗೋಕೆ ತುಂಬಾ ಸಾಧ್ಯತೆಗಳಿದೆ. ಸೊ ಈಗ ಈ ಜೀವನದಲ್ಲಿ ಬಂದಿರೋಂಥ ಸುಲಭವಾಗಿ ಹೊರಟೆ ಹೋಗ್ಬಿಡುತ್ತೆ ಅದು. ಓಕೆ, ಸೊ ಅದಕ್ಕೆ ಮಾರ್ಗ ಏನಂದ್ರೆ ಸರಿಯಾದನ್ನ ತಿಳ್ಕೊಂಡು ಜೀವನ ಮಾಡೋಣ. ನೋಡಿ, ಉದಾಹರಣೆಗೆ ನಮ್ಗೆ ಯಾವುದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೋ ಅದನ್ನ ಚೆನ್ನಾಗಿ ಬಳಕೆ ಮಾಡ್ತೀವಿ ನಾವು. ಈಗ ಉದಾಹರಣೆಗೆ ಬೈಕ್ ಇದೆ ಅನ್ಕೊಳ್ಳಿ, ಆ ಬೈಕ್ ಬಗ್ಗೆ ಎಷ್ಟು ನಾಲೆಡ್ಜ್ ನಮ್ಗೆ ಜಾಸ್ತಿ ಇರುತ್ತೋ ಅಷ್ಟು ಅದನ್ನ ಚೆನ್ನಾಗಿ ಬಳಕೆ ಮಾಡ್ತೀವಿ ನಾವು. ಈಗ ಗೊತ್ತಿಲ್ಲದೆ ಇರುವಂತ ವ್ಯಕ್ತಿಗೆ ಬೈಕ್ ಕೊಟ್ರೆ ಏನ್ ಮಾಡ್ಬೋದು? ಬಹಳ ಅಂದ್ರೆ ಏನು ಗೊತ್ತಿಲ್ಲ ಬೈಕ್ ಅನ್ಕೊಳ್ಳಿ, ಏನ್ ಮಾಡ್ಬೋದು? ಜೋರಾಗಿ ರೇಸ್ಬಿಟ್ಟು ಆಕ್ಸಿಡೆಂಟ್ ಮಾಡ್ಕೋಬಹುದು, ಅಥವಾ ಗಾಡಿ ಆತರ ಆಗದೆ ಇರ್ಬೋದು. ಅಂದ್ರೆ ಗಾಡಿನೇ ಪರಿಚಯ ಇಲ್ದಿರೋ ವ್ಯಕ್ತಿ ಗಾಡಿನ ಕೊಟ್ರೆ ಬಹಳ ಅಂದ್ರೆ ಏನ್ ಮಾಡ್ಬೋದು? ತಳ್ಕೊಂಡು ಹೋಗ್ಬೋದು. ಆದ್ರೆ ಗಾಡಿ ಬಗ್ಗೆ ಚೆನ್ನಾಗಿ ನಾಲೆಡ್ಜ್ ಇರೋ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಅದನ್ನ ಚೆನ್ನಾಗಿ ಉಪಯೋಗಿಸ್ಕೊತಾನೆ, ತನ್ನ ಜೀವನಕ್ಕೆ ಉಪಯೋಗಿಸ್ಕೊತಾನೆ. ಹಂಗೆ ನಮ್ಮ ಜೀವನವನ್ನ ನಾವು ಚೆನ್ನಾಗಿ ಅರ್ಥಕೊಂಡಾಗ ನಾನು ಯಾರು, ನಿಜವಾಗ್ಲೂ ಜೀವನ ಎಷ್ಟು ಉತ್ತಮವಾಗಿ ಮಾಡ್ಬೋದು ಅಂತ ನಂಗೆ ಅರಿವಾದ್ರೆ ನಾನು ನನ್ನ ಫುಲ್ ಎಕ್ಸ್ಟೆಂಟ್ ಲೈಫ್ ಮಾಡ್ತೀನಿ, ನಾನು ಸಹಜವಾಗಿ ಮಾಡ್ತೇನೆ. ಸೊ ಅದು ಯುವಕರಿಗೆ ಬೇಕಾಗಿದೆ ಇವತ್ತಿನ ಜೀವನದಲ್ಲಿ. ನಮ್ಮ ಯುವಕರೇನಾದ್ರೂ SSY ಕಾರ್ಯಕ್ರಮ ಅಥವಾ ಏನು ಗುರುಜಿ ಕೊಟ್ಟಿದ್ದಾರೆ ಸಿದ್ಧ ಸಮಾಧಿ ಯೋಗ ಏನಾದ್ರೂ ಅಟೆಂಡ್ ಮಾಡಿದ್ರೆ ಅವರ ಎಂಟೈರ್ ಅಂಡರ್ಸ್ಟ್ಯಾಂಡಿಂಗೇ ಬದಲಾಗ್ತದೆ. ಅದರಲ್ಲಿ ಯಾವ ಅನುಮಾನನೂ ಇಲ್ಲ, ಮತ್ತೆ ಯಾವುದೇ ಒಂದು ಪ್ರಶ್ನೆನೂ ಉಳಿಯಲ್ಲ ಅವ್ರ ಲೈಫಲ್ಲಿ. ಸರಿಯಾದ ಮಾರ್ಗಕ್ಕೆ ಹೊರಟೋಗ್ಬಿಡ್ತಾರೆ, ಶಕ್ತಿಯುತವಾಗಿರ್ತಾರೆ. ಇತ್ತೀಚಿನ ದಿನಮಾನಗಳಲ್ಲಿ ತುಂಬಾ ಮನುಷ್ಯರಿಗೆ ಮಾನಸಿಕ ಕಾಯಿಲೆಗಳು ಬರ್ತಾವೆ. ಹೌದು, ತುಂಬಾ ಭಯವಾಗೋದು, ಅಥವಾ ಅದಕ್ಕೆ ಫೋಬಿಯಾ ಅಂತ ಸೈಕಾಲಜಿ ಭಾಷೆಯಲ್ಲಿ ಕರೀತಾರೆ. ಆ ತರಹದ ಆತಂಕ, ಒತ್ತಡಗಳಿಗೆ ಅನೇಕ ಜನ, ನಾನು ಕೂಡ ನಿಮ್ಮ ವಿದ್ಯಾರ್ಥಿ ಮತ್ತು ನಿಮ್ಮ ಶಿಬಿರಕ್ಕೆ ಬಂದಿರೋದ್ರಿಂದ ತುಂಬಾ ಜನ ಮಾತಾಡಕ್ಕಲ್ಲ, ಫಸ್ಟ್ ಬಂದಿರೋದು ಬೇರೆ, ಆಮೇಲೆ ಹೇಳ್ತಾರೆ ನಾನು ಇವಾಗ ಆ ಭಯದಿಂದ ಮುಕ್ತ ಆಗಿದ್ದೀನಿ ಅಂತ. ಅದು ಆ ಭಯದಿಂದ ಮುಕ್ತ ಆಗ್ಬೇಕಂದ್ರೆ ನಮ್ಮ ವೀಕ್ಷಕರಿಗೆ ಏನೇನ್ ಮಾಡ್ಬೇಕು? ಎಸ್, ತುಂಬಾ ಸರಳವಾಗಿ ಹೇಳೋದಾದ್ರೆ ಒಮ್ಮೆ ಕಾರ್ಯಕ್ರಮಕ್ಕೆ ಬಂದ್ರೆ ಸಾಕು, ಎಲ್ಲ ಅರ್ಥ ಆಗ್ಬಿಡುತ್ತೆ. ಯಾಕೆ ಇದು ಹೋಗುತ್ತೆ, ಯಾಕೆ ಇದೆಲ್ಲ ಬದಲಾಗ್ತದೆ, ಯಾಕೆ ಬದಲಾಗ್ತದೆ ಅಂದ್ರೆ ನೋಡಿ, ಉದಾಹರಣೆಗೆ ನೀವು ಯಾವುದೋ ಒಂದು ಊರಿಗೆ ಹೋಗಿದ್ದೀರಾ ಅನ್ಕೊಳ್ಳಿ, ಪರಿಚಯ ಇಲ್ದಿರೋ ಊರಿಗೆ ಹೋಗಿದ್ದೀರಾ. ಅಲ್ಲಿ ನಿಮ್ಗೆ ಏನೋ ಕೆಲಸ ಇತ್ತು, ಕೆಲಸ ಮುಗಿಸ್ಕೊಂಡು ಬರ್ಬೇಕಂತ ಹೋಗಿದ್ದೀರಾ, ಬಟ್ ಕೆಲಸ ಪೂರ್ಣ ಆಗ್ಲಿಲ್ಲ ನಿಮ್ಗೆ, ಅಲ್ಲಿ ಉಳ್ಕೋಬೇಕು ಅಂತ ಆಯ್ತು ನೀವು. ಸೊ ಎಲ್ಲಿ ಉಳ್ಕೋತೀರಾ? ಒಂದು ರೂಮ್ ಬುಕ್ ಮಾಡ್ಕೊಂಡು ಉಳ್ಕೋಬಹುದು ನೀವು. ಸೊ ಉಳ್ಕೊಂಡಿದ್ದೀರಾ, ಮಧ್ಯರಾತ್ರಿ ನಿಮ್ಗೆ ಮಲಗಿದ್ದೀರಾ, ಮಧ್ಯರಾತ್ರಿ ಎಚ್ಚರ ಆಯ್ತು ನಿಮ್ಗೆ. ಯಾವ ಕಾರಣಕ್ಕೆ ಎಚ್ಚರ ಆಯ್ತು ಅಂದ್ರೆ ಅಲ್ಲೇನೋ ರೂಮಲ್ಲಿ ಏನೋ ಶಬ್ದ ಆಗ್ತಾ ಇತ್ತು, ಸಪ್ಪಳ ಆಗ್ತಾ ಇತ್ತು. ಸೊ ಆ ಒಂದು ಸ್ಥಿತಿನಲ್ಲಿ ನಿಮ್ಗೆ ಏನ್ ಅನ್ಸ್ತಿರುತ್ತೆ? ಅಲ್ಲಿ ಭಯ ಅನ್ಸ್ತಿರುತ್ತೆ, ಸಹಜವಾಗಿ ಭಯ ಆಗ್ತಿರುತ್ತೆ. ಯಾಕೆ ಭಯ ಆಗತ್ತೆ ಅಂದ್ರೆ ಅದು ಏನಂತ ಗೊತ್ತಿಲ್ಲ. ಆಮೇಲೆ ನೀವು ಎದ್ಬಿಟ್ಟು ನೋಡಿದ್ರಿ ಏನಿದೆ ಅಂತ ನೋಡಿದ್ರೆ ನಿಮ್ಗೆ ಗೊತ್ತಾಯ್ತು, ಏನೋ ಒಂದು ಹುಳ ಏನೋ ಶಬ್ದ ಮಾಡೋದು, ಏನೋ ಶಬ್ದ ಯಾವ್ದ್ರಿಂದ ಬರ್ತಿದೆ ಅಂತ ಗೊತ್ತಾಯ್ತು ನಿಮ್ಗೆ. ಗೊತ್ತಾದ್ಮೇಲೆ ಈಗ ಅದನ್ನ ನೀವು ಬದಲಾಯಿಸೋಕೂ ಆಗ್ತಾ ಇಲ್ಲ ಅನ್ಕೊಳ್ಳಿ, ಅದನ್ನೇನು ಹೋಗ್ಲಾಡ್ಸೋಕೂ ಆಗ್ತಿಲ್ಲ. ಈಗ ಆಮೇಲೆ ಏನು ಶಬ್ದ ಬರ್ತಿರತ್ತೆ, ಆದ್ರೆ ಭಯ ಆಗತ್ತೆ ಆಮೇಲೆ? ಸ್ವಲ್ಪ ಆಗೋದಿಲ್ಲ. ಯಾಕೆ ಈ ಬದಲಾವಣೆ? ನೋಡಿದ್ನಲ್ಲ, ಪ್ರತ್ಯಕ್ಷ ಗೊತ್ತಾಯ್ತು, ಅದು ಏನಂತ ಗೊತ್ತಾಯ್ತಲ್ಲ. ಹಂಗೆ ಜೀವನದಲ್ಲಿ ಬಹಳಷ್ಟು ಭಯಗಳು, ಇನ್ಸೆಕ್ಯೂರಿಟಿ ಅಥವಾ ಕಾಯಿಲೆಗಳು, ಇವಕ್ಕೆಲ್ಲದಕ್ಕೂ ಒಂದೇ ಉತ್ತರ ಇದೆ, ಸರಿಯಾದದನ್ನ ತಿಳ್ಕೋಬೇಕಂತ. ಅಷ್ಟಾವಕ್ರರು ಹೇಳ್ತಾರೆ ತಮ್ಮ ಅಷ್ಟಾವಕ್ರ ಗೀತದಲ್ಲಿ, ನೀನ್ ತಿಳ್ಕೋ ಸಾಕು ಅಂತಾರೆ ಅವ್ರು. ಅಂದ್ರೆ ನಿಂಗೆ ಅದು ಗೊತ್ತಾದ್ರೆ ಹೊರಟೋಗ್ಬಿಡುತ್ತೆ. ಸಮಸ್ಯೆ ಏನು ಹಾಗಾದ್ರೆ? ಗೊತ್ತಾಗ್ಬೇಕು, ಗೊತ್ತಿಲ್ದೇ ಇರೋದೇ ಸಮಸ್ಯೆ, ಅದಷ್ಟೇ, ಬೇರೆ ಏನು ಇಲ್ಲ. ಇದನ್ನೇ ನಮ್ಮ ಋಷಿಗಳು ಮುಂಚಿಂದಾನೆ ಏನ್ ಹೇಳಿದಾರೆ ಅಂದ್ರೆ ಆಧ್ಯಾತ್ಮ ಅಂತ ಕರೆದಿದ್ದಾರೆ. ಆಧ್ಯಾತ್ಮ ಅಂದ್ರೆ ನಾವೇನ್ ಅನ್ಕೊಂಡ್ಬಿಡ್ತೀವಿ, ಅದು ಏನೋ ಮನೆ ಮಠ, ನಮ್ಗೆ ಅಲ್ಲಪ್ಪ. ಹೌದು, ಸನ್ಯಾಸಿಗಳಿಗೆ ಸಂಸಾರಸ್ಥರಿಗೆ ಅಲ್ಲ ಅಂತ. ಆದ್ರೆ ನಾವು ಗಮನಿಸಿದ್ರೆ ನಮ್ಮ ಎಲ್ಲಾ ಋಷಿಗಳು ಸಂಸಾರಸ್ಥರೇ. ಹೌದು, ಅವ್ರು ಯಾರು ಸನ್ಯಾಸಿಗಳಲ್ಲ, ಮನೆ ಮಠ ಬಿಟ್ಟು ಹೋದವರು ಅಲ್ಲ ಅವರು. ಅವ್ರೇನಾದ್ರೂ ಸನ್ಯಾಸದಲ್ಲಿ ಇದ್ದಿದ್ರೆ ನಾವ್ಯಾರು ಇರ್ತಾರೆ? ಸಪ್ತರ್ಷಿಗಳೆಲ್ಲ ಹೇಳ್ತಿದ್ದಾರೆ, ಮಕ್ಕಳು ಇದ್ದಾರೆ, ಎಲ್ಲರೂ ಇದ್ದಾರೆ. ಸೊ ಆಧ್ಯಾತ್ಮ ಮತ್ತು ಸಂಸಾರ ಬೇರೆ ಮಾಡ್ಕೊಂಡಿವಲ್ಲ, ಇದನ್ನ ಒಂದ್ ವೇಳೆ ನಾವೇನಾದ್ರೂ ಒಟ್ಟಾಗಿ ಮಾಡ್ಕೊಂಡ್ರೆ ನಮ್ಮ ಜೀವನ ಈಗಿರೋದಕ್ಕಿಂತ 10 ಪಟ್ಟು ಉತ್ತಮವಾಗಿರುತ್ತೆ. ಅದೇ ನಾವು ಬಹುಶಃ ಒಳಗೆ ಹೋಗ್ಲಾರ್ದೆ ಅದು ಬೃಹದಾಕಾರಿ ಸಮಸ್ಯೆ ಆಗ್ಬಿಡುತ್ತೆ. ನೀವ್ ಹೇಳಿದಾಗೆ ಚಿಕ್ಕ ಹುಳು ಒಂದ್ಸಲ ಆ ಸದ್ದಿಗೆ ನಮ್ಗೆ ಏನ್ ಅನ್ಸ್ಬಿಡ್ತಂದ್ರೆ ಯಾವ್ದು ಹಾವು ಇರ್ಬೇಕು, ಫಸ್ಟ್ ಅದನ್ನೇ ಯೋಚನೆ ಮಾಡ್ತೀವಿ ನಾವು. ನೀವ್ ಹೇಳಿದಾಗೆ ನಾವು ಮೊದಲೇ ಒಂದ್ ಊಹೆ ಮಾಡ್ಕೊಂಡ್ಬಿಡ್ತೀವಿ, ಅದು ಹಿಂಗಿರ್ಬೋದೇನೋ, ಅದಕ್ಕೆ ಭಯ ಸ್ಟಾರ್ಟ್ ಆಗುತ್ತೆ. ಎಕ್ಸಾಕ್ಟ್ಲಿ. ಸರ್, ಈಗ ಬಹುಶಃ 100 SSY ಇದು ಆಯ್ತಾರೆ ಇಲ್ಲಿ ಸಿಂಧನೂರಲ್ಲಿ ಬ್ಯಾಚ್ ಬಹುದೊಡ್ಡ ಸಾಧನೆ 100ನೇ ಬ್ಯಾಚ್. ಯಾಕಂದ್ರೆ ಒಂದು ಬ್ಯಾಚ್ಗೆ 60 ಜನ, ಕನಿಷ್ಠ ಒಂದು 30-40 30-40 ಅಂದ್ರೂ ಕೂಡ ತುಂಬಾನೇ ಆಯ್ತು. ಈ
ಆಗೋಕೆ ಈ ಜನ ಇವರೆಲ್ಲ ಹೇಗೆ ನಿಮ್ಗೆ ಪ್ರೇರಣೆ ಅಥವಾ ನಿಮ್ಗೆ ಸಹಾಯ ಮಾಡೋದು ನೆರವಾದ್ರು? ಎಸ್ ಎಸ್ ಈಗ ನಾರ್ಮಲಿ ಈ ಒಂದು ಸಿಂಧನೂರಲ್ಲಿ ಮುಖ್ಯವಾಗಿ ಅದೇನೋ ಮುಂಚಿಂದ ಕೂಡ ಒಂದು ಆತ್ಮೀಯತೆ ಇದೆ ಜನರಲ್ಲಿ. ಕಾರ್ಯಕ್ರಮಕ್ಕೆ ಬಂದಂತವ್ರು ಎಲ್ಲರೂ ಕೂಡ ಅದನ್ನ ಹಾಗೆ ಉಳಿಸ್ಕೋತಿದ್ದಾರೆ. ತುಂಬಾ ಜನ ಸಾಧನೆಯಲ್ಲಿದ್ದಾರೆ, ಜೊತೆಗೆ ಇದನ್ನ ಬೇರೆಯವ್ರಿಗೆ ಪರಿಚಯ ಮಾಡ್ತಿದ್ದಾರೆ. ಆಕ್ಚುಲಿ ಕಾರ್ಯಕ್ರಮ ಎಲ್ಲ ನಡೆಯೋದು ನಮ್ಮ ಸಾಧಕರಿಂದಾನೆ. ಅವರು ಇದನ್ನೆಲ್ಲ ಬೇರೆಯವ್ರಿಗೆ ಹೇಳೋದು ಪರಿಣಾಮಗಳು ಮತ್ತು ಅವ್ರಿಗೆ ಆಗಿರೋ ಅನುಭವನ ಹಂಚ್ಕೊಳ್ಳೋ ಪರಿಣಾಮಗಳಿಂದ ಇದು ಮುಂದುವರಿತಿದೆ. ಸೊ ಅದಕ್ಕೆ ಸಿಂಧನೂರನ್ನು ನಂಗೇನೋ ಒಂದು ಆತ್ಮೀಯತೆ ಎಲ್ಲ ಬೇರೆ ಕಡೆ ಏನೆಲ್ಲ ಅಂದ್ರೂ ನಾನು ಸಿಂಧನೂರಲ್ಲೇ ಇರ್ತೀನಿ ಅನ್ನೋದು ನೋಡಿದೆ. ಹೌದು. ಈಗ ಸಿದ್ಧ ಸಮಾಧಿ ಯೋಗ ಎಷ್ಟು ದಿನ ಇರುತ್ತೆ, ಅದು ಏನೇನಿರುತ್ತೆ? ಎಸ್, ಸೊ ಮುಖ್ಯವಾಗಿ ಸಿದ್ಧ ಸಮಾಧಿ ಯೋಗ ಒಂದು ಕೋರ್ಸ್ ಆಗಿ ನಾವು ಹೇಳ್ಕೊಡ್ತೇವೆ, ಆದ್ರೆ ಇದು ಕೋರ್ಸ್ ಆಗಿ ತಗೋಬಾರ್ದು. ಇದನ್ನ ಆದ್ರೆ ಹೇಳ್ಕೊಡೋದು ಕೋರ್ಸ್ ಆಗಿ ಜೀವನ ಕ್ರಮ ಆಗಿ ತಗೋಬೇಕು. ಜೀವನ ಕ್ರಮ, ಒಂದು ಜೀವನ ಸಂಸ್ಕೃತಿಯಾಗಿ ತಗೋಬೇಕಾಗಿದೆ. ಸೊ ಇದು ಒಂದು 16 ದಿನ ಕಾರ್ಯಕ್ರಮ ಇರುತ್ತೆ. ಅದರಲ್ಲಿ ಒಂದು 13 ದಿನ 11-13 ದಿನ ಹೇಳ್ತೇವೆ. ಸೊ ಇಲ್ಲೇ ನಮ್ಮ ಊರಿನಲ್ಲೇ ನಡೀತಾ ಇರುತ್ತೆ, ನಮ್ಮ SSY ಕೇಂದ್ರದಲ್ಲಿ ನಡೀತಾ ಇರುತ್ತೆ. ಸೊ ಒಂದು 4 ದಿನ ಹೊರಗಿನ ಕಾರ್ಯಕ್ರಮ ಇರುತ್ತೆ. ಅಂದ್ರೆ ಈ ಒಂದು 13 ದಿನ ನಾವೇನ್ ಕಲ್ತಿರ್ತೀವೋ ಅದರದ ಒಂದು ಅನುಭವವನ್ನ ನಾವು ಅಲ್ಲಿ ನೋಡ್ತೇವೆ. ಅಂದ್ರೆ ಒಂದು ಸೈಲೆನ್ಸ್ ಅಲ್ಲಿ ಇರ್ತೇವೆ ನೋಡಿ. ನಾವು ಜೀವನದಲ್ಲಿ ಯಾವತ್ತೂ ಸೈಲೆನ್ಸ್ ಅನುಭವ ಪಟ್ಟೆ. ನಾವು ಮಾತಾಡ್ತೀವಿ, ಮೌನ ಅನ್ನೋದು ತುಂಬಾ ಮುಖ್ಯ, ಬಟ್ ಮೌನವಾಗಿ ಇಲ್ಲ ನಾವು. ಸೊ ಗುರೂಜಿ ನಮ್ಗೊಂದು ಸ್ಪೇಸ್ ಅನ್ನ ಕೊಟ್ಟಿದ್ದಾರೆ. ಏನಂದ್ರೆ ನಮ್ಮಷ್ಟಕ್ಕೆ ನಾವು ಮೌನವಾಗಿ ಒಂದು 3 ದಿನ ಇರುವಂತದ್ದು. ಆ ಸ್ಥಿತಿನಲ್ಲಿ ಮನುಷ್ಯಂಗೆ ಅದ್ಭುತವಾಗಿರೋ ಅನುಭವಗಳಾಗ್ತದೆ. ದೈವತ್ವದ ಒಂದು ಅನುಭವ, ಒಂದು ಪ್ರೇಮದ ಅನುಭವ. ಸೊ ಪ್ರೇಮ ಅಂದ್ರೆ ನಾವೇನ್ ಅನ್ಕೋತೀವಿ ಅಂದ್ರೆ ಇಬ್ಬರ ವ್ಯಕ್ತಿಗಳ ಮಧ್ಯೆ ಆಗುವಂತ ಭಾವ ಅನ್ಕೋತೀವಿ. ಆಕ್ಚುಲಿ ಪ್ರೇಮ ಯೂನಿವರ್ಸಲ್ ಇದು. ಅಂದ್ರೆ ಎಸ್, ಏನನ್ನ ನೋಡಿದ್ರು ನಮ್ಗೆ ಪ್ರೇಮ ಅನ್ಸ್ಬೇಕಂತ, ಒಂದು ಕಲ್ಲನ್ನು ನೋಡಿದ್ರು ನಮ್ಗೆ ಪ್ರೀತಿಯ ಭಾವ ಬರ್ಬೇಕಂತ. ಆ ಒಂದು ಎಕ್ಸ್ಪೀರಿಯನ್ಸ್ ನಮ್ಗೆ ಗುರುಗಳು ಕೊಟ್ಟಿದ್ದಾರೆ. ಭಾವನೆಗಳ ಬದಲಾವಣೆ ಆಗುತ್ತೆ ಅಲ್ಲಿ. ಖಂಡಿತ. ಯಾಕಂದ್ರೆ ನಿಜಕ್ಕೂ ನೀವು ಹೇಳಿದಾಗೆ ತುಂಬಾ ಸಲ ಪ್ರೀತಿ ಅಂದ್ರೆ ತಿಳಿಯೋದೇ ಬೇರೆ. ಹೌದು. 2 ಜೀವಗಳ ಸಂಭಾಷಣೆ ಅಥವಾ 2 ಜೀವಗಳ ಪಿಸುಮಾತು ಅಥವಾ 2 ಜೀವಗಳ ಪಯಣ ಹಿಂಗ ಅನ್ಕೋತೀವಿ. ಆದ್ರೆ ಪ್ರೇಮ ಅನ್ನೋದು ತುಂಬಾ ಸಾರ್ವತ್ರಿಕವಾದಂತ ವಿಶಾಲವಾದಂತ ಪದ ಅನ್ನೋದು ನಮ್ಗೆ ಅಲ್ಲಿ ಹೋದ್ರೆ ಗೊತ್ತಾಗೋದು, ಅನುಭವಕ್ಕೆ ಬರುತ್ತೆ. ಈ 13 ದಿನ ಏನೇನ್ ಕಲಿಸ್ತೀರಿ? ಎಸ್, ಸೊ ಮುಖ್ಯವಾಗಿ ನಾವು ಮೂಲವಾಗಿ ಇದು ಶುರು ಮಾಡಿದ್ದು ಹೇಗೆ ಅಂದ್ರೆ ಗುರೂಜಿ ಒಂದು ಜ್ಞಾನ ಕೊಡೋದಕ್ಕೆ, ಆದ್ರೆ ಅದ್ರ ಜೊತೆಗೆ ಸ್ವಲ್ಪ ಆಹಾರದ ಕ್ರಮವನ್ನ ಇದಕ್ಕೆ ಸೇರಿಸಿದ್ದಾರೆ. ತದನಂತರ ಪ್ರಾಣಾಯಾಮಗಳನ್ನ ಸೇರಿಸಿದ್ದಾರೆ. ಸೊ ಈ ತರಹ ಇದು ಕೋರ್ಸ್ ಏನಾಗಿದೆ ಅಂದ್ರೆ ಇವಾಗ ಆರೋಗ್ಯ ದೃಷ್ಟಿಯಿಂದ ತುಂಬಾ ಮಹತ್ವ ಪಡ್ಕೋತಿದೆ, ಆದ್ರೆ ಆಧ್ಯಾತ್ಮಿಕವಾಗಿ ತುಂಬಾ ಪರಿಣಾಮ ಆಗ್ತದೆ. ನಿಜವಾಗ್ಲೂ ನೀನ್ ಯಾರು ಅನ್ನೋವಂತ ಆಧ್ಯಾತ್ಮಿಕ ಜ್ಞಾನ ಇದೆ, ಜೊತೆಗೆ ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ತುಂಬಾ ವ್ಯವಸ್ಥಿತವಾಗಿರುವಂತ ಪ್ರಾಣಾಯಾಮಗಳನ್ನು ಗುರುಗಳು ಹೇಳ್ಕೊಡ್ತಾರೆ. ಸೊ ಆ ಪ್ರಾಣಾಯಾಮ ಎಷ್ಟು ಪರಿಣಾಮ ಇದೆ ಅಂದ್ರೆ ಇವತ್ತಿನವರೆಗೂ ಈ ಕಾರ್ಯಕ್ರಮಕ್ಕೆ ಬಂದಂತಹ ಯಾವ ವ್ಯಕ್ತಿಯು ಕೂಡ ನನ್ಗೆ ಇದರಿಂದ ಏನು ಪರಿಣಾಮ ಆಗಿಲ್ಲ ಅಂತ ನಾನು ನೋಡಿ. ಸಾವಿರಾರು ಜನರು ಈ ಕಾರ್ಯಕ್ರಮ ತಗೊಂಡಿದ್ದಾರೆ. ಬರೀ ಇಲ್ಲಷ್ಟೇ ನಾ ಕಾರ್ಯಕ್ರಮ ಮಾಡ್ತಾ ಇಲ್ಲ, ನಮ್ಮ ಉತ್ತರ ಕರ್ನಾಟಕದ ಬಹಳಷ್ಟು ಭಾಗಗಳಿಗೆ ಬರ್ತಾ ಇರ್ತೇನೆ. ನಮ್ ಜೊತೆ ಬೇರೆ ಬೇರೆ ಶಿಕ್ಷಕರು ಇದ್ದಾರೆ ಇದನ್ನ ಹೇಳ್ಕೊಡುವಂತವ್ರು. ಸೊ ಎಲ್ಲಾರ್ಗು ಈ ಅನುಭವ ಆಗಿದೆ ಅಂದ್ರೆ ಪ್ರತಿಯೊಬ್ಬರಿಗೂ ಅದು ಪರಿಣಾಮಗಳನ್ನ ಕೊಟ್ಟಿದೆ. ನಾರ್ಮಲಿ ಪ್ರಾಣಾಯಾಮ ಅಂದ್ರೆ 100 ಪ್ರಾಣಾಯಾಮ ಇದಾವೆ, ಆದ್ರೆ ಎಲ್ಲವನ್ನ ಎಲ್ಲರೂ ಮಾಡೋಕೆ ಸಾಧ್ಯ ಇಲ್ಲ. ಆದ್ರೆ ಒಬ್ಬ ವ್ಯಕ್ತಿ ತುಂಬಾ ಚೆನ್ನಾಗಿರೋದಕ್ಕೆ ಎಷ್ಟು ಪ್ರಾಣಾಯಾಮ ಅಭ್ಯಾಸ ಮಾಡಿದ್ರೆ ಸಾಕು ಅಷ್ಟನ್ನ ನಮ್ಗೆ ಗುರುಗಳು ಹೇಳ್ಕೊಟ್ಟಿದ್ದಾರೆ. ಅಷ್ಟು ಪ್ರತಿಯೊಬ್ರು ಮಾಡ್ಬೋದು. ಅದಕ್ಕೆ ಏನೇನಂತಾರೆ ಪ್ರಾಣಾಯಾಮ? ಎಸ್, ಪ್ರಾಣಾಯಾಮಗಳು ಏನಪ್ಪಾ ಅಂದ್ರೆ ಮುಖ್ಯವಾಗಿ ಯೋಗ ಅನ್ನೋ ಪದ ಕೇಳಿದ ತಕ್ಷಣ ಏನ್ ಅನ್ಸ್ಬಿಡುತ್ತೆ ನಮ್ಗೆ? ಆಸನಗಳು, ಎಸ್ ಅದು ನಾರ್ಮಲಿ ಅನ್ಸುತ್ತೆ. ಬಟ್ ಆಕ್ಚುಲಿ ಯೋಗದಲ್ಲಿ ಹಲವಾರು ಹಂತಗಳಿದೆ. ನಮ್ಮ ಪತಂಜಲಿ ಮಹರ್ಷಿಗಳ ಪ್ರಕಾರ ಅಷ್ಟಾಂಗ ಯೋಗದ ಪ್ರಕಾರ ಏನ್ ಹೇಳುತ್ತೆ ಅಂದ್ರೆ 8 ಹಂತಗಳಲ್ಲಿ ಇದೆ ಯೋಗ ಅನ್ನೋದು. ಸೊ ಅದರಲ್ಲಿ ಅವ್ರು ಹೇಳೋ ಹಾಗೆ ಆಸನಗಳು ಕೆಳಗಿನ ಸ್ಥಾನದಲ್ಲಿದೆ, ಪ್ರಾಣಾಯಾಮ ಮೇಲಿನ ಸ್ಥಾನದಲ್ಲಿದೆ. ಸೊ ಇಲ್ಲಿ ನಾವು ಹೇಳ್ಕೊಡೋದೇನಂದ್ರೆ ಮುಖ್ಯವಾಗಿ ಫೋಕಸ್ ಮಾಡ್ತಿರೋದು ಪ್ರಾಣಾಯಾಮಗಳು. ಅಂದ್ರೆ ಸೆಲ್ಯುಲಾರ್ ಬಾಡಿ ಅಂತಿದೆ ನಮ್ಗೆ. ಅಂದ್ರೆ ನಮ್ಗೆ ಆರ್ಗನ್ಸ್ ಇದೆ, ಆರ್ಗನ್ಸ್ ಅಲ್ಲಿ ಮತ್ತೆ ಸೆಲ್ಸ್ ಇದೆ. ಸೊ ಸೆಲ್ಯುಲಾರ್ ಬಾಡಿಗೆ ಟ್ರೀಟ್ಮೆಂಟ್ ನಡೀತದೆ ಹೊರತು ಅಂದ್ರೆ ಪ್ರಾಣ ಸೆಲ್ಸ್ಗೆ ಕೊಡುತ್ತೆ. ಆಕ್ಚುಲಿ ಮನುಷ್ಯ ನಿರ್ಮಾಣ ಆಗಿರೋದು ಯಾವ್ದ್ರಿಂದ ಅಂದ್ರೆ ಸೆಲ್ ಬಿಟ್ರೆ ಬೇರೆ ಏನು ಇಲ್ಲ ದೇಹದಲ್ಲಿ. ಸೊ ನಾವು ಪ್ರತಿಯೊಂದು ಸೆಲ್ಗೂ ಪ್ರಾಣವನ್ನ ತಲುಪಿಸುವಂತ ಒಂದು ವಿಧಾನ ಏನಿದೆಲ್ಲ ಆ ವಿಧಾನಕ್ಕೆ ಪ್ರಾಣಾಯಾಮ ಅಂತ ಕರಿತೇವೆ. ಇದನ್ನ ಮಾಡೋದಕ್ಕೆ ನೀವೇನು ನಿಂತ್ಕೋಬೇಕಾಗಿಲ್ಲ, ಬಾಗಬೇಕಾಗಿಲ್ಲ, ಎಂಥದ್ದು ಇಲ್ಲ.
ಕುತ್ಕೊಂಡು ಹ್ಮ್. ಉಸಿರಾಟವನ್ನ ಕ್ರಮಬದ್ಧವಾಗಿ ಮಾಡ್ತೀವಿ ಅಷ್ಟೇ. ಸೊ ಇದು ಎಷ್ಟು ವಯಸ್ಸಿದ್ದವರು ಮಾಡ್ಬೋದು. ಯಾಕೆ ಅಂದ್ರೆ ಬಹುಶಃ ನನಗೆ ತಿಳಿದ ಮಟ್ಟಿಗೆ ಅಂದ್ರೆ ನಾವ್ ಯಾರು ಕೂಡ ಕ್ರಮಬದ್ಧವಾಗಿ ಉಸಿರಾಟ ಮಾಡ್ತಾ ಇಲ್ಲ. 100% ಸತ್ಯ ನೀವು ಹೇಳ್ತೀರಾ. ತುಂಬಾ ಚೆನ್ನಾಗಿ ಹೇಳಿದ್ರಿ ಈ ಮಾತನ್ನ. ಸೊ ನಾವು ಕ್ರಮಬದ್ಧವಾಗಿ ಉಸಿರಾಟ ಮಾಡ್ತಾ ಇಲ್ಲ. ಎಷ್ಟು ಉಸಿರಾಟ ಮಾಡ್ತಿದೀವಿ ಅಂದ್ರೆ ಕೇವಲ 20% ಮಾತ್ರ ಉಸಿರಾಟ ಮಾಡ್ತೀವಿ. ಅಂದ್ರೆ 80% ಶ್ವಾಸಕೋಶವನ್ನು ಬಳಸ್ಕೊಂಡಿಲ್ಲ. ಎಸ್, ಓ ಮೈ ಗಾಡ್, ಮಾಡ್ತಾನೆ ಇಲ್ಲ. ಬೇಕಾದ್ರೆ ನೋಡಿ, ನೀವೇ ಒಂದ್ ಪ್ರಯೋಗ ಮಾಡಿ ನೋಡ್ಬೋದು. ದೀರ್ಘವಾಗಿ ಉಸಿರು ತಗೊಂಡಾಗ ಎಷ್ಟು ತಗೋತೀವಿ ಉಸಿರನ್ನ ನಾವು, ನಿಧಾನವಾಗಿ ದೀರ್ಘವಾಗಿ ಉಸಿರು ತಗೊಂಡಾಗ ಎಷ್ಟು ತಗೋತೀವೋ ಅಷ್ಟು ಉಸಿರನ್ನ ಪ್ರತಿ ಸಾರಿ ಉಸಿರಾಟದಲ್ಲಿ ತಗೋತಿದೀವ? ಇಲ್ಲ. ಓಕೆ, ಸೊ ಅಂದ್ರೆ 80% ನಾವು ಶ್ವಾಸಕೋಶವನ್ನ ನಾವು ಉಪಯೋಗಿಸ್ಕೊಂತಿಲ್ಲ. ಪ್ರಾಣಾಯಾಮ ಮಾಡ್ಬೇಕಾದ್ರೆ ಏನಾಗ್ತದೆ ಅಂದ್ರೆ ಆಲ್ಮೋಸ್ಟ್ 80 to 100% ನಮ್ಮ ಶ್ವಾಸಕೋಶವನ್ನು ಯೂಸ್ ಮಾಡ್ತೇವೆ ನಾವು. ಸೊ ನ್ಯಾಚುರಲಿ ನಮ್ಮ ಎನರ್ಜಿ ನಾವೇ ಕೇಳಿ ಚೆನ್ನಾಗಿ ಆಗ್ಲೇಬೇಕು. ಆಕ್ಚುಲಿ ದೇಹ ಚೆನ್ನಾಗಿರೋದು ಆಹಾರದಿಂದ ಅಲ್ಲ, ನೀರಿಂದನೂ ಅಲ್ಲ, ಉಸಿರಿನಿಂದನೇ. ಯಾಕೆ ಅಂದ್ರೆ ನೀವು ಊಟ ಇಲ್ದೆ ಇರ್ಬೋದು, ಅಟ್ಲೀಸ್ಟ್ ಒನ್ ಡೇ ಆದ್ರೂ ಕಷ್ಟ ಪಟ್ಕೊಂಡು ಇರ್ಬೋದು, ನೀರಿಲ್ದೇನು ಇರ್ಬೋದು ಅಲ್ಲ, ಉಸಿರಿಲ್ದೆ ಒಂದಿನ ಇರ್ತೀವ. ಹೌದೌದು, ನೀವು ಹೇಳಿದಾಗೆ ಈ ನಾನು ಕೂಡ ಹಲವಾರು ಕಡೆಗೆ ಪ್ರಯಾಣ ಮಾಡಿ ಬಂದಿದ್ದೀನಿ. ಅನೇಕ ಅಘೋರಿಗಳು ಸಾಧಕರು ಎಷ್ಟೋ ದಿನಗಳ ತನಕ ನೀರನ್ನು ಕುಡಿಯಲ್ಲ, ಊಟವನ್ನು ಮಾಡಲ್ಲ. ಬಹುಶಃ ಅವರು ನೀವೇ ಹೇಳದ ಹಾಗೆ ಪ್ರಾಣಾಯಾಮವನ್ನೇ ಜೀವ ಉಳಿಸ್ತೈತೆ ಅದು ಅಂತ. ಯಾಕಂದ್ರೆ ಒಬ್ರು ನಾನು ಮಾತಾಡ ಚಂದ್ರ ವರ್ಮಾ ಅಂತ ಅವ್ರ ಹೆಸರು, ಕಳೆದ 40 ದಿನಗಳಿಂದ ಅವ್ರು ಊಟ ಮಾಡಿಲ್ಲ. ಮತ್ತೆ ಸಾವಿರಾರು ಭಕ್ತರು ಸುತ್ತ. ಅಂದ್ರೆ ವಿಜ್ಞಾನ ಏನ್ ಹೇಳುತ್ತೆ, ಸ್ವಲ್ಪ ದಿನ ಹೂವು ಆಹಾರ ಮಾಡ್ಲಿಲ್ಲ ಅಂದ್ರೆ ಇನ್ನೆಲ್ಲ ಸೆಲ್ಸ್ ಅವಕಾಶ ಗ್ಲುಕೋಸ್ ಹೋಗುತ್ತಾ. ಅಂದ್ರೆ ಅಷ್ಟು ಮಟ್ಟಿಗೆ ಹೋಗ್ಬೇಕಂದ್ರೆ ಈ ಕಾರಣ ಏನು? ಎಸ್, ಅಂದ್ರೆ ಇನ್ನು ಸ್ವಲ್ಪ ಆಳವಾಗಿರುವಂತ ಸಾಧನೆ ಅವ್ರು ಇರ್ತಾರೆ. ಈಗ ಸಾಮಾನ್ಯರಿಗೆ ನಮಗಿದೆಲ್ಲ ಅಷ್ಟೆಲ್ಲ ಅವಶ್ಯಕತೆ ಇಲ್ಲದೆ ಇರ್ಬೋದು. ಆದ್ರೆ ನಾವು ಆರೋಗ್ಯವಾಗಿರೋಕೆ ನಾವು ಕೆಲವೊಂದು ಪ್ರಾಣಾಯಾಮಗಳನ್ನ ಮಾಡಿದ್ರೆ ಖಂಡಿತವಾಗಿ ಆರೋಗ್ಯವಿರ್ತೀವಿ. ನಮ್ಗೆ ಏನೇ ಸಮಸ್ಯೆಗಳಿದ್ರೆ ಹೊರಟೋಗ್ತದೆ, ಅಷ್ಟಂತೂ ನಿಜ. ಪ್ರಾಣಾಯಾಮದ ಹೆಸರನ್ನು ಹೇಳ್ಬೋದು? ಎಸ್, ಖಂಡಿತ. ಸೊ ಮುಖ್ಯವಾಗಿ ಇಲ್ಲಿ ರಾಜಯೋಗ ಪ್ರಾಣಾಯಾಮನ ಗುರುಗಳು ಹೇಳ್ಕೊಡ್ತಿದ್ದಾರೆ. ಅದರಲ್ಲಿ ಮುಖ್ಯವಾಗಿ 2 ತರ ಪ್ರಾಣಾಯಾಮಗಳು ಬರುತ್ತೆ, ವಿಭಾಗೀಯ ಪ್ರಾಣಾಯಾಮಗಳು ಮತ್ತೆ ಮುದ್ರಾ ಪ್ರಾಣಾಯಾಮಗಳು. ಇವು ತುಂಬಾ ಪರಿಣಾಮ. ಮುದ್ರಾಗಳಿಂದ ಏನಾಗುತ್ತೆ ಅಂದ್ರೆ ನಮ್ಮ ದೇಹದ ಬೇರೆ ಬೇರೆ ಭಾಗಕ್ಕೆ ನಾವು ಪ್ರಾಣವನ್ನ ಕಳಿಸಬಹುದಾಗಿದೆ. ಅದ್ರ ಜೊತೆಗೆ ಸುಖ ಪ್ರಾಣಾಯಾಮ ಮತ್ತು ಮಹತ್ ಪ್ರಾಣಾಯಾಮ. ಸೊ ಮಹತ್ ಪ್ರಾಣಾಯಾಮ ಒಂದು ರೀತಿಯ ಆಧ್ಯಾತ್ಮಿಕಕ್ಕೆ ಸ್ವಲ್ಪ ಕನೆಕ್ಟ್ ಮಾಡುವಂತಹ ಪ್ರಾಣಾಯಾಮ ಅದು. ಸೊ ಇಷ್ಟನ್ನ ನಾವು ಗುರುಗಳು ನಮ್ಗೆ ಹೇಳ್ಕೊಡ್ತಾರೆ. ಇಷ್ಟನ್ನ ಅಭ್ಯಾಸ ಮಾಡಿದ್ರು ಸಾಕು, ನಾವು ತುಂಬಾ ಚೆನ್ನಾಗಿರಕ್ಕಾಗತ್ತೆ. ಇತ್ತೀಚೆಗೆ ಈ ಆಹಾರದ ಕ್ರಮ ಬಹಳ ಕೆಟ್ಟೋಗಿದೆ. ತುಂಬಾ ಆಯುರ್ವೇದಿಕ ಪಂಡಿತರು ಕಳವಳ ವ್ಯಕ್ತಪಡಿಸ್ತಾರೆ. ನಾವು ತಿನ್ನುವ ಜಂಕ್ ಫುಡ್, ನಾವು ತಿನ್ನುವ ಬೀದಿಯಲ್ಲಿ ತೆಗೆದ ಪಾನಿಪುರಿ ಇತ್ಯಾದಿ ಇತ್ಯಾದಿ ಇತ್ಯಾದಿ, ಈ ಆಹಾರದ ಕ್ರಮದಿಂದ ನಮ್ಗೆ ಒಂದು 90% ಬಾಧೆ ಆಗ್ತಾ ಇದೆ. ಆಹಾರದ ಕ್ರಮ ಹೇಗಿರ್ಬೇಕು? ನಾನು ನಿಮ್ಮ ಕ್ಲಾಸಿನಲ್ಲಿ ನೋಡಿದ್ದೀನಿ, ಯಾವುದೇ ರೀತಿಯ ಬೇಯಿಸಲ್ಲ, ಎಲ್ಲ ಹಸಿ ತರಕಾರಿ, ಬೀಟ್ರೋಟು, ಆಮೇಲೆ ಹೀರೆಕಾಯಿ. ನಾವು ಬಹುಶಃ ಹೀರೆಕಾಯಿಯನ್ನ ಹಸಿಯಾಗಿ ತಿನ್ನೋದು ಅಲ್ಲಿ ಬಂದಾಗ ಬಹಳ ಜನ ನೋಡಿದ್ದಾರೆ. ಯಾಕಂದ್ರೆ ನಾವೆಲ್ಲ ತುಂಬಾ ಬಾಯ್ಲ್ ಮಾಡಿ ಎಣ್ಣೆ ಹಾಕಿ ಮಸಾಲೆ ಹಾಕಿ ಇದೆಲ್ಲ ಮಾಡ್ತೀವಿ. ಆ ಹಸಿ ತರಕಾರಿಯಿಂದ ಮತ್ತು ಆಹಾರದ ಕ್ರಮ ಹೇಗಿರ್ಬೇಕು? ಎಸ್, ಸೊ ಮುಖ್ಯವಾಗಿ ನಾವು ಆಹಾರ ಹೇಗ್ ತಗೋಬೇಕು ಅಂದ್ರೆ ಆರೋಗ್ಯಕ್ಕೋಸ್ಕರ ಊಟ ಮಾಡ್ತಾ ಇಲ್ಲ ನಾವು, ರುಚಿಗೋಸ್ಕರ ಊಟ ಮಾಡ್ತೀವಿ. ಹಾಗಂತ ರುಚಿಯಿಂದ ತಿನ್ಲೇಬಾರ್ದಾ? ಹಂಗೇನಿಲ್ಲ, ತಿನ್ನೋಣ. ಸೊ ರುಚಿಗೋಸ್ಕರ ತಿನ್ನೋಣ, ಆದ್ರೆ ಮೋಸ್ಟ್ ಆಫ್ ದ ಟೈಮ್ ಆರೋಗ್ಯಕ್ಕೋಸ್ಕರ ಊಟ ಮಾಡಿದ್ರೆ ಅದು ತುಂಬಾ ಕೆಲಸ ಮಾಡ್ತದೆ ನಮ್ಮ ದೇಹದ ಮೇಲೆ. ಸೊ ಏನು ಎಲ್ಲರಿಗೂ ಗೊತ್ತೂ ಇದೆ, ಆರೋಗ್ಯಕರವಾಗಿರೋ ಆಹಾರ ಯಾರಿಗ್ ಗೊತ್ತಿಲ್ಲ ಹೇಳಿ? ಹಣ್ಣುಗಳು ಒಳ್ಳೇದು, ತರಕಾರಿಗಳು ಒಳ್ಳೇದು. ಸೊ ಸ್ವಲ್ಪ ಖಾರ ಕಡಿಮೆ ತಿನ್ನೋದು ಒಳ್ಳೇದು. ಕಾಫಿ ಟೀ ಅಷ್ಟು ಹಿತ ಅಲ್ಲ ಶರೀರಕ್ಕೆ, ಇವೆಲ್ಲ ಗೊತ್ತು. ಆದ್ರೆ ಬದಲಾಯಿಸ್ಕೊಂತಿಲ್ಲ ನಾವು. ಗೊತ್ತಿದೆ, ಯಾರಿಗ್ ಗೊತ್ತು? ಈಗ ನಾನು ಹೇಳಿದ ತಕ್ಷಣ ಬದಲಾವಣೆ ಮಾಡ್ಕೊಂತಾರ ಅಂತಾನೂ ಅಲ್ಲ, ಒಂದು ಪ್ರಯತ್ನ. ಎಸ್. ಸೊ ಯಾಕೆ ಬದಲಾಯಿಸ್ಕೊಂತಿಲ್ಲ ಅಂದ್ರೆ ಇದಕ್ಕೆ ಇನ್ನೊಂದು ಕಾರಣವನ್ನ ಗುರೂಜಿ ಹೇಳ್ತಾರೆ. ನಾವೆಲ್ಲರೂ ಯಾವ ತರ ಜೀವನ ಮಾಡ್ತೀವಿ ಅಂದ್ರೆ ಬುದ್ಧಿಯ ಮಟ್ಟದಲ್ಲಿ ಜೀವನ ಮಾಡ್ತೀವಿ. ಮನಸ್ಸು ಹೇಳುತ್ತೆ ಏನೋ ಸ್ವಲ್ಪ ಆಹಾರ ಬದಲಾಯಿಸ್ಕೊಳ್ಳೋಣ ಅಂತ, ಬಟ್ ಬುದ್ಧಿ ಅಡ್ಡ ಬರ್ತಿರತ್ತಂತೆ. ಹೆಂಗ್ ಅಡ್ಡ ಬರ್ತಿರತ್ತೆ? ತಮಾಷೆಗೆ ಹೇಳ್ತಾರೆ, ಎಷ್ಟ್ ದಿನ ಇರ್ತೀವ್ರೆ, ಒಂದಿನ ತಿಂದು ಹೋಗೋದಪ್ಪ, ಒಂದಿನ ಹೋಗೋದೇ ತಾನೇ ಎಲ್ರು. ಹೌದು, ಎಲ್ರು ಹೋಗೋರೆ, ಯಾರು ಇರಲ್ಲ. ಹೇಗ್ ಹೋಗ್ಬೇಕು ಅನ್ನೋದು ಪ್ರಶ್ನೆ ಐತಿ. ಎಲ್ರು ಹೋಗ್ತೇವೆ, ನಾನು ಹೋಗ್ತೇನೆ, ನಮ್ ಗುರುಗಳು ಈಗಿಲ್ಲ, ದೈಹಿಕವಾಗಿ ಅವ್ರಿಲ್ಲ. ಆದ್ರೆ ಇದ್ದಷ್ಟು ದಿನ ನಾವು ತುಂಬಾ ಚೆನ್ನಾಗಿರುವಂತಹ ಸಾಧ್ಯತೆಗಳಿದೆ ಈ ಆಹಾರ ಕ್ರಮವನ್ನ ಬದಲಾಯಿಸ್ಕೊಂಡ್ರೆ. ಏನು ಆಹಾರ ಕ್ರಮ ಬದಲಾಯಿಸ್ಕೋಬೇಕಂದ್ರೆ ಸ್ವಲ್ಪ ಹಸಿಯಾಗಿರೋ ಆಹಾರವನ್ನ ತಿನ್ನೋದು, ಅದರಲ್ಲಿ ಪ್ರಮುಖವಾಗಿ ಹಣ್ಣುಗಳನ್ನ ತುಂಬಾ ಚೆನ್ನಾಗಿ ತಿನ್ಬೇಕು. ಆಯಾ ಸೀಸನ್ ಆಯಾ ಸೀಸನ್ ಬರುವಂತ ಹಣ್ಣು ಹೆಚ್ಚು ಹೆಚ್ಚು ತಿನ್ನೋದು. ಆಕ್ಚುಲಿ ಮನುಷ್ಯನ್ಗೆ ಏನ್ ಹೇಳ್ತಾರೆ ಅಂದ್ರೆ ವೆಜಿಟೇರಿಯನ್ ಅಂತಾರೆ,
ಆದ್ರೆ ಅದು ತಪ್ಪು ಅಂತಾರೆ ನಮ್ಮ ಒಬ್ಬ ಗುರುಗಳು. ಮನುಷ್ಯ ವೆಜಿಟೇರಿಯನ್ ಅಲ್ಲ, ಫ್ರಿಟೇರಿಯನ್ ಅಂತಾರೆ. ಓಹೋ, ಫ್ರಿಟೇರಿಯನ್ ಹೊಸ ಭಾಷೆ, ಹೊಸ ಪದ ಬಂದಿದೆ. ನಾನು ನಮ್ ಗುರುಗಳು ನಾನು ವೆಜಿಟೇರಿಯನ್ ಕೇಳಿದ್ದೆ, ವೆಜಿಟೇರಿಯನ್ ಫ್ರೂಟೇರಿಯನ್ ಕೇಳಿದ್ದೆ. ಫ್ರಿಟೇರಿಯನ್ ಅಂದ್ರೆ ಹಣ್ಣು ಆಹಾರವಾಗಿರುವಂತದ್ದು. ಓಕೆ, ನೋಡಿ ಈಗ ಸಸ್ಯಾಹಾರ ತಿಂತಿರುವಂತ ಪ್ರಾಣಿಗಳನ್ನೇ ನೀವು ಗಮನಿಸಿ. ಈಗ ಹಸುನೇ ಇರ್ಬೋದು. ಹಸು ಏನ್ ತಿನ್ನತ್ತೆ ಅಂದ್ರೆ ಹುಲ್ಲು ತಿನ್ನತ್ತೆ, ದೊಂಟಗಳನ್ನೆಲ್ಲ ತಿನ್ನುತ್ತೆ, ಆದ್ರೆ ಎಲೆಗಳನ್ನ ತಿನ್ನಲ್ಲ ಅದು. ಆದ್ರೆ ಒಂದು ಕುರಿ ಏನ್ ಮಾಡುತ್ತೆ, ಎಲೆಗಳನ್ನು ಮಾತ್ರ ತಿನ್ನುತ್ತೆ. ಅಂದ್ರೆ ಸಸ್ಯಾಹಾರದಲ್ಲೂ ಮತ್ತೆ ಒಂದಿಷ್ಟು ಬದಲಾವಣೆ. ಆತರ ಮನುಷ್ಯ ಬೇಸಿಕಲಿ ಸಸ್ಯಾಹಾರಿನೇ, ಮಾಂಸಾಹಾರಿ ಅಲ್ಲ. ಮಾಂಸಾಹಾರಿ ದೇಹದ ರಚನೆ ನೋಡಿದಾಗ ಮಾಂಸಾಹಾರಿ ಅಲ್ಲ ಅಂತ ಕಾಣಿಸ್ತದೆ. ರಚನೆ ಮತ್ತು ನಮ್ಮ ಬಾಯಿಯ ರಚನೆ ಕೂಡ ಗಮನಿಸಿದ್ರೆ ನಮ್ಮ ಹಲ್ಲುಗಳು, ನಮ್ಮ ಕೆಳಗಿನ ದವಡೆ ಒಂದು ಮೂವ್ಮೆಂಟ್ ಏನಿದೆಲ್ಲ ಅದು ಹೆಚ್ಚು ಸಸ್ಯಾಹಾರದ ಕಡೆಗೆ ಇರೋ ತರ ಕಾಣಿಸ್ತದೆ. ಅಲ್ಲ, ತುಂಬಾ ವಿಜ್ಞಾನಿಗಳು ಕೂಡ ಹೇಳಿದ್ದಾರೆ. ಹಾಗಂತ ನಾವು ಮಾಂಸಾಹಾರ ತಿಂದ್ರೆ ತೊಂದರೆ ಆಗತ್ತೆ ಅಂತಾನು ಅಲ್ಲ. ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋ ಒಂದು ಎಬಿಲಿಟಿ ನಮ್ಗೆ ಬೆಳೆದಿದೆ. ಆಕ್ಚುಲಿ ನಮ್ಮ ಮನಸ್ಸು ನಮ್ಗೆ ಏನು ಆಹಾರ ತಗೊಂತ ಅಭ್ಯಾಸ ಮಾಡ್ತೀವೋ ಅದು ನಮ್ಗೆ ಬಾಡಿ ಸೆಟ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಏನ್ ಹಾಕಿದ್ರು ಅದು ಹೊಂದಿಕೆ ಬರುತ್ತೆ. ಆದ್ರೆ ಎಲ್ಲಿವರೆಗೆ ತಗೊಳುತ್ತೆ ಅನ್ನೋದು ಪ್ರಶ್ನೆ. ಎಲ್ಲಿವರೆಗೆ ತಗೊಳುತ್ತೆ, ಎಲ್ಲೆವರೆಗೆ ಅದಕ್ಕೆ ಸಾಮರ್ಥ್ಯ ಇದೆಯಾ ಅಲ್ಲಿವರೆಗೆ ತಗೊಳುತ್ತೆ. ಆಮೇಲೆ ಅಲ್ಲಿಂದ ಡೌನ್ ಫಾಲ್ ಶುರು ಆಗುತ್ತೆ, ರಿಯಾಕ್ಟ್ ಮಾಡಕ್ ಶುರು. ಸೊ ಅದನ್ನೇ ನಾವೇನಂತೀವಿ ಅಂದ್ರೆ ಕಾಯಿಲೆಗಳು, ಏನೋ ಶರೀರಕ್ಕೆ ತೊಂದರೆಗಳೆಲ್ಲ ಕಾಣಿಸ್ತಾ ಇರುವಂತ. ಬಟ್ ಸಸ್ಯಾಹಾರ ಹೆಚ್ಚು ತಗೊಂಡಾಗ, ಅದರಲ್ಲಿ ಪರ್ಟಿಕ್ಯುಲರ್ ಹಣ್ಣು ಜಾಸ್ತಿ ತಗೊಂಡಾಗ ಬಹುಶಃ ಶರೀರಕ್ಕೆ ಏನು ಬೇಕೋ ಅಥವಾ ಯಾವುದಕ್ಕೆ ಅದು ರೆಡಿ ಇದೆಯೋ ಅದನ್ನೇ ನಾವು ಕೊಡ್ತಿದ್ದಾಗ ಅದ್ರ ಸಹಜವಾಗಿ ಸುಮಾರು ವರ್ಷಗಳೇನು, ನೂರಾರು ವರ್ಷಗಳು ಜೀವನ ಮಾಡಕ್ಕೆ ಸಾಧ್ಯತೆ ಇದೆ. ಈಗ ಹಿಮಾಲಯದಲ್ಲೆಲ್ಲ ಹೇಳ್ತಾರೆ, ನಾವಂತೂ ನೋಡಿಲ್ಲ, ಆದ್ರೆ ಇರೋದಂತೂ ಸತ್ಯನೇ. 100-200 ವರ್ಷಗಳು ಆರಾಮಾಗಿ ಯುವಕರ ತರಾನೇ ಇದ್ದಾರೆ ಅಂತೆ. ಸೊ ಏನ್ ಕಾರಣ ಅಂದ್ರೆ ಬಹುಶಃ ಈ ಒಂದು ಆಹಾರದ ಕ್ರಮ ಮತ್ತು ಜೀವನ ಶೈಲಿಗಳೇ ಕಾರಣ ಅಂತ ಹೇಳ್ಬೋದು. ಒಂದು ಬುದ್ಧಿ, ಇತ್ತೀಚಿನ ನಾನ್ ವೆಜಿಟೇರಿಯನ್ ಮತ್ತು ವೆಜಿಟೇರಿಯನ್ ಕೂಡ ಈ ಕೋಳಿ ನಾನು ಬಹಳ ಮಂದಿ ಬಾಯಲ್ಲಿ ಕೇಳಿದ್ದೀನಿ. ಮೊದಲು ನಮ್ಮ ಸಾಮಾನ್ಯವಾಗಿ ನಾಟಿ ಕೋಳಿ ಏನಂತೀವಲ್ಲ, ಅದು 6 ತಿಂಗಳು 7 ತಿಂಗಳ ತನಕ ಸಮೃದ್ಧ ಆಗೋದಿಲ್ಲ. ಅದು ಇತ್ತೀಚೆಗೆ ಈ ಫಾರ್ಮ್ ಕೋಳಿ ಅಂತ ಬಂದಿದೆ. ವಿಜ್ಞಾನಿಗಳು ಕೂಡ ಹೇಳ್ತಾರೆ ಅದು ಅತ್ಯಂತ ಅಪಾಯಕಾರಿ ಅಂತ. ಯಾವುದೋ ಒಂದು ಹಾರ್ಮೋನ್ಸ್ ಇಂಜೆಕ್ಷನ್ ಕೊಟ್ಟು 40 ದಿನದಲ್ಲಿ ಅದು ತಯಾರಾಗ್ಬಿಡುತ್ತೆ. ಅಂತ ಆಹಾರ ಕ್ರಮ, ಅಂತ ಆಹಾರ ತಿಂದ್ರೆ ಬಹುಶಃ ಮನುಷ್ಯನಿಗೆ ಯಾವ ರೀತಿ ಅಡ್ಡ ಪರಿಣಾಮ ಆಗ್ಬೋದು? ಖಂಡಿತ ಆಗತ್ತಲ್ವಾ. ಈಗ ಸಹಜವಾದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದು. ಈಗ ನಮ್ಗೇನೆ ಎಷ್ಟು ದೇಹದಕ್ಕೆ ನಮ್ಗೆ ಏನು ಹಾರ್ಮೋನ್ಸ್ ಅಥವಾ ಪ್ರೋಟೀನ್ಸ್ ಬೇಕು ಅಷ್ಟನ್ನು ತಗೊಂಡಾಗ ಚೆನ್ನಾಗಿರ್ತೀವಿ. ಬೈ ಫೋರ್ಸ್ ನಿಮ್ಗೆ ಕೊಟ್ರೆ ಅದೇ ಪ್ರೋಟೀನ್ ಹೆಚ್ಚಾದ್ರೆ ಕಷ್ಟ, ತೊಂದರೆ ಆಗತ್ತಲ್ವಾ. ಸೊ ಈಗ ಅದು ಅಸಹಜವಾಗಿ ಬೆಳೆದಿರುವಂತದ್ರಲ್ಲಿ ಏನೇನ್ ತೊಂದರೆಗಳಾಗ್ತಿದ್ಯೋ ಅದಕ್ಕೂ ಕಾಯಿಲೆ ಬಂದಿರಲೇಬೇಕಲ್ಲ. ಈಗ ಅದನ್ನ ನಾವು ತಗೊಂಡಾಗ ಮತ್ತೆ ನಮ್ಗೆ ಆಗುವಂತದ್ದೇ ಸಮಸ್ಯೆಗಳು. ಸೊ ಅದನ್ನ ನಾವು ಅರ್ಥಕೊಂಡ್ರೆ ಒಳ್ಳೇದಂತ ಅನ್ಸುತ್ತೆ. ಇಲ್ದೆ ಹೋದ್ರೆ ಸಮಸ್ಯೆಗಳು ಆಗ್ಲೇ ಕಾಣಿಸ್ತಾ ಇದೆ, ಜನರಿಗೆ ಕಾಣಿಸ್ತಾ ಇದೆ. ಇತ್ತೀಚೆಗೆ ಬುದ್ಧಿ ಬಹುಶಃ ನೀವು ಗಮನಿಸ್ತಾ ಇರ್ತೀರಾ, ನಿಮ್ಮ ಶಿಬಿರಕ್ಕೆ ಬಂದಿರತಕ್ಕಂಥ ಅನೇಕರು ಆತಂಕದಿಂದ ಮಾತಾಡಿರ್ತಾರೆ. ಶುಗರ್ ಇಷ್ಟು ಹಬ್ಬತಾ ಇದೆ, ಪ್ರತಿದಿನ 10-15 ಜನ ಶುಗರ್ ಒಳಗಾಗ್ತಾ ಇದ್ದಾರೆ. ಅಂತ ಶುಗರ್ ಗುಳಿಗೆ ತಗೊಂತಾರದೆಲ್ಲ ಮಾಡ್ತಾರೆ. ಆ ತರಹದ ಸಕ್ರಿಯ ಕಾಯಿಲೆ ಪೇಷಂಟ್ಸ್ ನಿಮ್ಮ ಶಿಬಿರಕ್ಕೆ ಬಂದ್ರೆ ಅವ್ರ ಆರೋಗ್ಯ ಹೇಗೆ ಸುಧಾರಣೆ? ಖಂಡಿತವಾಗೂ. ಸೊ ಆಕ್ಚುಲಿ ಶುಗರ್ ಅನ್ನೋದು ಒಂದು ಆರೋಗ್ಯ ಸಮಸ್ಯೆ ಅಲ್ಲ, ಕಾಯಿಲೆ ಅಲ್ಲ, ಕ್ರಮ. ಈ ಒಂದು ಜೀವನ ಶೈಲಿ ತೊಂದರೆಗಳಿಂದ ಬರ್ತಾ ಇರುವಂತದ್ದು. ಅದು ನಮ್ಮ SSY ಕಾರ್ಯಕ್ರಮದಲ್ಲಿ 100ಕ್ಕೆ 100ರಷ್ಟು ಶುಗರ್ ನಾರ್ಮಲ್ ಬಂದಿದ್ದಾರೆ. ಅದು ಆತರ ವಿತೌಟ್ ಮೆಡಿಸಿನ್. ಓಕೆ. ಸೊ ರೀಸೆಂಟ್ ಆಗಿ ನಮ್ಗೆ ಇದೆ ನಮ್ಮ ಸಿಂಧನೂರಲ್ಲೇ. ಸೊ ಅವ್ರ ಹೆಸರು ಹೇಳ್ಬೋದು ನಾನು, ಆದ್ರೆ ಬೇಡ. ಸೊ ಈಗ ಅವ್ರಿಗೆ ಈ ತರ ಸಮಸ್ಯೆ ಇದೆ ಅನ್ನೋದು ಹೇಳೋ ತಪ್ಪಾಗ್ತದೆ. ಸೊ ಅವ್ರಿಗೆ ಕ್ಲಾಸಿಗೆ ಬಂದು ಅವ್ರಿಗೆ ಬೆಂಗಳೂರಿಗೆ ಹೋಗ್ತಾ ಇದ್ರಂತೆ ಟ್ರೀಟ್ಮೆಂಟ್ಗೆ ಯಾವಾಗ. ಸೊ ಪ್ರತಿ ಸಾರಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸಿದಾಗ ಶುಗರ್ ನಾರ್ಮಲ್, ಮೀನ್ ಹೆಲ್ದಿ ಆಗಿಲ್ಲ ಅವ್ರಿಗೆ ಶುಗರ್. ಸೊ ಡಾಕ್ಟ್ರು ಮೆಡಿಸಿನ್ ಪ್ರಿಸ್ಕ್ರೈಬ್ ಮಾಡ್ತಾನೆ ಇದ್ರು. ಸೊ ರೀಸೆಂಟ್ ಆಗಿ ಕ್ಲಾಸಿಗೆ ಬಂದ್ರು ಅವರು. ಕ್ಲಾಸ್ ಬಂದು 16 ದಿನ ಈ ಎಲ್ಲಾ ಕಾರ್ಯಕ್ರಮ ಮುಗಿಸ್ಕೊಂಡು ಚೆಕ್ ಮಾಡಿಸ್ಕೊಳಕ್ಕೆ ಬೆಂಗಳೂರಿಗೆ ಹೋದ್ರಂತ. ಹೋಗಿ ಅಲ್ಲಿ ಚೆಕ್ಅಪ್ ಆದ ತಕ್ಷಣ ನನ್ಗೆ ಕಾಲ್ ಮಾಡಿದ್ರು, ತುಂಬಾ ಸಂತೋಷವಾಗಿ ಕಾಲ್ ಮಾಡಿದ್ರು. ಡಾಕ್ಟರ್ ಆಶ್ಚರ್ಯ ಪಡ್ತಿದ್ದಾರೆ, ಮಹೇಶ್ ಈ ತರ ನಂಗೆ ಶುಗರ್ ನಾರ್ಮಲ್ ಬಂದಿದೆ, ಏನ್ ಮಾಡಿದ್ಯಪ್ಪ ಅಂತ ಡಾಕ್ಟರ್ ಕೇಳ್ತಿದ್ದಾರೆ ನಂಗೆ. ಆಕ್ಚುಲಿ ಯಾಕೆ ಇದು ಬದಲಾವಣೆ ಆಗ್ತಂದ್ರೆ ಇದಕ್ಕೆ 2-3 ಕಾರಣ ಹೇಳ್ಬೋದು. ಒಂದು, ಇಲ್ಲಿ ಹೇಳ್ಕೊಡೋ ಪ್ರಾಣಾಯಾಮದ ಪರಿಣಾಮಗಳು. ಇನ್ನೊಂದು ಪರಿಣಾಮ ಏನಂತಂದ್ರೆ ನಮ್ಮ ಮಾನಸಿಕ ಒತ್ತಡಗಳು. ಆಕ್ಚುಲಿ ಸಕ್ಕರೆ ಕಾಯಿಲೆಗೆ ಮನಸ್ಸಿನ ಒತ್ತಡನೂ ಕಾರಣ ಇದೆ.
ಸೊ ಇಲ್ಲಿ ಇವೆರಡೂ ಪರಿಣಾಮಗಳಾಗತ್ತೆ. ಜೊತೆಗೆ ಆಹಾರದ ಕ್ರಮ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಕ್ಲಾಸಿಗೆ ಬಂದಂತವ್ರು ನಾರ್ಮಲಿ ಶುಗರ್ ಕಾಯಿಲೆ ಇರುವಂತವ್ರು ಹಣ್ಣು ತಿನ್ನಲ್ಲ, ಸಕ್ಕರೆ ಮುಟ್ಟೋದಿಲ್ಲ. ಆದ್ರೆ ಕಾರ್ಯಕ್ರಮಕ್ಕೆ ಬಂದಂತವ್ರು ಹಣ್ಣು ತಿಂತಾರೆ, ಸಕ್ಕರೆ ಅಂಶನೂ ತಗೋತಾರೆ, ಆದ್ರೆ ಶುಗರ್ ಲೆವೆಲ್ ಬದಲಾವಣೆ ಆಗಿಲ್ಲ, ಮೀನ್ ನಾರ್ಮಲ್ ಬಂದಿದೆ. ಯಾಕೆ ಅಂದ್ರೆ ಪ್ರಾಣಾಯಾಮ ತುಂಬಾ ಕೆಲಸ ಮಾಡುತ್ತೆ ಮತ್ತು ಮೆಡಿಟೇಷನ್ ಏನಿದೆಲ್ಲ ಅದು ಶರೀರ ಮನಸ್ಸು ಎರಡನ್ನೂ ಶಾಂತತೆಗೊಳಿಸ್ತದೆ. ಅಂದ್ರೆ ಬಹುಶಃ ಮನಸ್ಸಿಗೂ ಮತ್ತು ಕಾಯಿಲೆಗೂ ನೇರವಾದ ಸಂಬಂಧ ಇದೆ. ಖಂಡಿತವಾಗೂ ನೇರ ಸಂಬಂಧ ಇದೆ. ಯಾಕೆಂದ್ರೆ ಮನಸ್ಸಿನಲ್ಲಿ ಆಗುವಂತ ಬದಲಾವಣೆಗಳು ನೇರ ದೇಹದ ಮೇಲೆ ಪರಿಣಾಮ ಮಾಡ್ತಿವೆ. ಉದಾಹರಣೆಗೆ ನೋಡಿ, ಈಗ ನಮ್ಗೆ ಇಲ್ಲೊಂದು ಹಾವು ಬಂತು ಅನ್ಕೊಳ್ಳಿ, ಸಡನ್ ಆಗಿ ನೀವು ಕುಂತಿರೋ ಪ್ಲೇಸ್ ಅಲ್ಲಿ ಹಾವು ಬಂದ್ರೆ ಏನಾಗುತ್ತೆ ನಿಮ್ಗೆ? ತುಂಬಾ ಗಾಬರಿಯಾಗಿ, ತುಂಬಾ ಮನಸ್ಸಿನ ಮಟ್ಟದಲ್ಲಿ ತುಂಬಾ ಭಯ ಆಗತ್ತೆ. ಮನಸ್ಸಿನಲ್ಲಿ ಭಯ ಆಗ್ತಿದ್ರೆ ಶರೀರ ಸುಮ್ನೆ ಇರತ್ತಾ? ಶರೀರ ಒತ್ತಡಗೊಳಗ, ಹಾರ್ಟ್ ಬೀಟ್ ಜಾಸ್ತಿ ಆಗ್ತದೆ, ಪಲ್ಸ್ ರೇಟ್ ಜಾಸ್ತಿ ಆಗತ್ತೆ, ಬೆವರು ಬರಕ್ ಶುರು ಆಗತ್ತೆ. ಇದೆಲ್ಲವೂ 1 ಕಿಲೋಮೀಟರ್ ನೀವು ಓಡಿದ್ರಿ ಅನ್ಕೊಳ್ಳಿ, ಆ ತರ ಆಗತ್ತೆ. ಆದ್ರೆ ಬರೀ ಒಂದು ಹಾವು ಬಂದ್ರೆ ಅಷ್ಟೇ ಆಗತ್ತೆ. ಅಂದ್ರೆ 1 ಕಿಲೋಮೀಟರ್ ದೇಹ ದಣದಾಗ ಏನ್ ಪರಿಣಾಮ ಆಗ್ಬೇಕು ಅದೆಲ್ಲವೂ ಬರೀ ಒಂದು ಹಾವು ಬಂದ್ರೆ ಆಗತ್ತೆ. ಅಂದ್ರೆ ಮನಸ್ಸಿನಲ್ಲಿ ಆಗೋ ಪರಿಣಾಮಗಳು ನೇರ ದೇಹದ ಮೇಲೆ ಪರಿಣಾಮಗಳು ಆಗ್ತಾ ಇದಾವೆ. ಅಂದ್ರೆ ನಮ್ಗೆ ಬರ್ತಿರೋ ಕಾಯಿಲೆಗಳು, ಮೋಸ್ಟ್ ಆಫ್ ದ ಡಿಸೀಸಸ್ ಎಲ್ಲ ಏನು ಅಂದ್ರೆ ಡಾಕ್ಟರ್ಸ್ ಅಥವಾ ಮನಃಶಾಸ್ತ್ರಜ್ಞರು ಹೇಳುವಾಗೆ ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂತ ಹೇಳ್ತೇವೆ. ಸೈಕೋಸೊಮ್ಯಾಟಿಕ್ ಅಂದ್ರೆ ಮನಸ್ಸಿಂದ ಬರ್ತಾ ಇರತಕ್ಕಂಥ, ಮನಸ್ಸಿಗೆ ಸಂಬಂಧಪಟ್ಟ ಕಾಯಿಲೆ. ಆದ್ರೆ ನಾವು ಔಷಧ ಎಲ್ಲಿ ತಗೋತಿದೀವಿ? ದೇಹಕ್ಕೆ ತಗೋತಾ ಇದೀವಿ. ಆದ್ರೆ ಅದು ಹಾಗೆ ಬರ್ತಾನೆ ಇದೆ, ಸ್ಲೋ ಹಂಗೆ ಇದೆ. ನಾವ್ ಇಲ್ಲಿ ಮಾತ್ರ ಏನೋ ಸ್ಟಾಪ್ ಮಾಡ್ದಂಗ್ ಕಾಣಿಸ್ತೀವಿ, ಅದು ಒತ್ತಡ ಜಾಸ್ತಿ ಆಗ್ತಾನೆ. ಸೊ ಅದಕ್ಕೆ ಮೆಡಿಸನ್ ನಿಂದ ಯಾರಿಗೂ ಶುಗರ್ ಹೋಗಿ ನಾರ್ಮಲ್ ಆಗಿಲ್ಲ, BP ನಾರ್ಮಲ್ ಆಗಿಲ್ಲ, ಆರ್ಥ್ರೈಟಿಸ್, ಆಸಿಡಿಟೀಸ್ ಕಂಟ್ರೋಲ್ ಆಗ್ತಿದಾವೆ, ಹೊರಟು ಹೋಗ್ತಾ ಇಲ್ಲ. ಯಾಕಂದ್ರೆ ಮೂಲ ಹಂಗೆ ಇದೆ. ಸೊ ಅದಕ್ಕೆ ನಾವು ಮೂಲಕ್ಕೆ ಮೆಡಿಸನ್ ಕೊಡ್ಬೇಕು. ಆ ಮೂಲಕ್ಕೆ ಮೆಡಿಸನ್ ಏನಿದೆಲ್ಲ ಅದನ್ನೇ ಸಮಾಧಿ ಅಂತ ಹೇಳ್ಬೋದು, ಧ್ಯಾನ ಅಂತ ಹೇಳ್ಬೋದು ಆಡು ಭಾಷೆಯಲ್ಲಿ. ಮೂಲವಾಗಿ ಒಂದಿಷ್ಟು ಮನಸ್ಸು ಚಂದ ಆಗ್ಬೇಕು. ಅಂದ್ರೆ ಮೆಡಿಸಿನ್ ನಿಂದ ಮೆಡಿಟೇಷನ್ ಕಡೆಗೆ ಬನ್ನಿ ಅಂತ. ಮೆಡಿಕೇಶನ್ ಟು ಮೆಡಿಟೇಷನ್. ಸರಿ, ಈಗ ಕೆಲವರಿಗೆ ಹೃದಯದ ಕಾಯಿಲೆ ಇದೆ, ಏರಿಳಿತ, ಬಡಿತ, ತಲೆದ, ಆ ಕಾಯಿಲೆಗೆ ಕೂಡ ಔಷಧಿಗಳನ್ನು ತಗೊಂತಾ ಇದ್ದಾರೆ. ಅಂತವ್ರು ಶಿಬಿರಕ್ಕೆ ಬರ್ಬೋದಾ? ಖಂಡಿತವಾಗೂ. ಸೊ ಒಬ್ರು ಡಾಕ್ಟರ್ ಹಿರೇಮಠ್ ಅಂತೇಳಿ ಪೂನಾದಲ್ಲಿ, ಅವರೊಬ್ಬ ಕಾರ್ಡಿಯಾಲಜಿಸ್ಟ್, ಹೃದಯ ತಜ್ಞರು. ಸೊ ಅವರು ನಮ್ಮ SSY ಜೊತೆ ತುಂಬಾ ಒಂದು ಕೋಆರ್ಡಿನೇಷನ್ ಇದೆ ಅವ್ರಿಗೆ. ಅವರು ಈ ಕಾರ್ಯಕ್ರಮ ಅಟೆಂಡ್ ಮಾಡಿದ್ದಾರೆ, ಅವ್ರದ್ದು ವಿಡಿಯೋಸ್ ನನ್ನ ಕಡೆ ಇದೆ. ಸೊ ಅವರು ಗುರೂಜಿ ಅವ್ರ ಜೊತೆ ಈ ಕಾರ್ಯಕ್ರಮ ಬಗ್ಗೆ ತುಂಬಾ ಚರ್ಚೆ ಮಾಡಿ ಹೃದಯ ರೋಗ ಇರುವಂತವ್ರಿಗೆ ಇದನ್ನ ಪ್ರಿಸ್ಕ್ರೈಬ್ ಮಾಡಿ ಆ ಒಂದು ಅಂಡರ್ ಅಬ್ಸರ್ವೇಷನ್ ಅಲ್ಲಿ ಅವ್ರಿಗೆ ಇದನ್ನ ಅಪ್ಲೈ ಮಾಡಿದ್ದಾರೆ. ಏನು ಪ್ರಾಣಾಯಾಮ, ಫುಡ್ ಸಿಸ್ಟಮ್ ಮತ್ತು ಮೆಡಿಟೇಷನ್. ಈ ಪರಿಣಾಮ ಏನಾಗಿದೆ ಅಂದ್ರೆ ಅಲ್ಲಿ ಬಂದಂತ ಪೇಷಂಟ್ಸ್ ಉದಾಹರಣೆಗೆ ಒಂದು 40 ಜನ ಇದ್ರು ಅಂತ ಹೇಳ್ತಾರೆ. ಸೊ ಅದರಲ್ಲಿ ಸುಮಾರು ಒಂದು 25 ಜನರಿಗೆ ವಿತೌಟ್ ಸರ್ಜರಿ ಅವರು ಕ್ಯೂರ್ ಆಗಿದ್ದಾರೆ. ಸ್ವಲ್ಪ ಹೈಯರ್ ತೊಂದರೆ ಇರುವಂತವ್ರಿಗೆ ಸರ್ಜರಿ ಮಾಡಿದ್ದಾರೆ. ಸೊ ಅವ್ರು ಈಗ ಅದನ್ನ ಪ್ರಿಸ್ಕ್ರೈಬ್ ಮಾಡ್ತಿದ್ದಾರೆ. ಏನಂದ್ರೆ ವಿತೌಟ್ ಸರ್ಜರಿನೇ ನಾವು ಇದೆಲ್ಲವನ್ನು ಬದಲಾಯಿಸ್ಕೋಬಹುದು. ಮ್ಯಾಕ್ಸಿಮಮ್ ಆಮೇಲೆ ಬೇಕಾದ್ರೆ ಹೋಗ್ಬೋದು, ಬಟ್ ಇನಿಷಿಯಲಿ ನಾವು ಹೋಗೋ ಅವಶ್ಯಕತೆ ಇಲ್ಲ. ಸೊ ಹೃದಯಕ್ಕೆ ಸಂಬಂಧಿಸಿದ ಪ್ರತಿಯೊಂದು ತೊಂದರೆಗೂ ಕೂಡ SSY ನ ಪ್ರಿಸ್ಕ್ರೈಬ್ ಮಾಡ್ತಾ ಇದ್ದಾರೆ. ಅದು ಕೂಡ ಮನಸ್ಸಿನ ಕಾಯಿಲೆ. ಎಸ್, ಖಂಡಿತವಾಗಿ. ಈಗ ಮನಸ್ಸಿಂದ ಒತ್ತಡಗಳು, ಒತ್ತಡಗಳಿಂದ ಬ್ಲಡ್ ಪ್ರೆಷರ್ ವೇರಿಯೇಷನ್ ಆದ ತಕ್ಷಣ ಮತ್ತೆ ಅದು ಹೃದಯಕ್ಕೆ ತೊಂದರೆ ಕೊಡುತ್ತೆ. ಈಗ ನಮ್ಗೆ ಆಹಾರ ಕ್ರಮ ನೀವು ಹೇಳಿದಾಗೆ ಗೊತ್ತು, ಅನುಸರಿಸಕ್ ಆಗ್ತಾ ಇಲ್ಲ. ಆಮೇಲೆ ಈ ಅನೇಕ ತರಕಾರಿಗಳು ಇದಾವೆ ಬುದ್ಧಿ. ಈಗ ಎಕ್ಸಾಂಪಲ್ ನಿಮ್ಮಲ್ಲಿ ಪಾಲಕ್ಕು, ಆಮೇಲೆ ಬೀಟ್ರೂಟು, ಹೀರೆಕಾಯಿ, ಇವೆಲ್ಲ ಒಂದು ಸಾಲಡ್ ಮಾಡ್ತೀರಿ, ಅದೆಲ್ಲ ಕೂಡಿಸಿ ಬಹಳ ಚೆನ್ನಾಗಿರುತ್ತೆ ಕೂಡ, ಬೆಲ್ಲ ಹಾಕಿ. ಆ ತರಕಾರಿಗಳಲ್ಲಿ ಏನೇನು ಇರುತ್ತೆ ಅಂತ ನಮ್ಮ ವೀಕ್ಷಕರಿಗೆ ಹೇಳ್ಬೋದ ತಾವು? ಎಸ್, ತರಕಾರಿಗಳು ನಾವೇನೇನು ತಿನ್ಬೋದು ರುಚಿಕರವಾಗಿ. ಆಕ್ಚುಲಿ ನಾವು ಊಟದಲ್ಲಿ ನಮ್ಗಿರೋ ಸಮಸ್ಯೆ ಏನು? ರುಚಿ ಸಮಸ್ಯೆ. ನಾವ್ ಯಾಕೆ ಆರೋಗ್ಯಕರವಾದನ್ನ ತಿಂತಾ ಇಲ್ಲ ಅಂದ್ರೆ ಒಂದೇ ಕಾರಣ, ಅಷ್ಟು ರುಚಿ ಇಲ್ವಲ್ರಿ, ಹೆಂಗ್ ತಿನ್ನೋದು ಅಂತ. ಒಂದು ವೇಳೆ ನಾವೇನಾದ್ರೂ ತರಕಾರಿಗಳನ್ನ, ಹಣ್ಣುಗಳನ್ನ ಇವುಗಳು ಸ್ವಲ್ಪ ರುಚಿಕರವಾಗಿ ಮಾಡ್ಕೊಳ್ಳುವಂತದ್ದು ಏನಾದ್ರು ಸಾಧ್ಯತೆ ಆದ್ರೆ ತುಂಬಾ ಚೆನ್ನಾಗಿ ತಿನ್ಬೋದು. ಆಕ್ಚುಲಿ ನಮ್ಮ ಕಾರ್ಯಕ್ರಮದಲ್ಲಿ ಇನಿಷಿಯಲಿ ಜನ ಮೊದಲನೇ ದಿನ ಸ್ವಲ್ಪ ಈ ಆಹಾರವನ್ನ ಪರಿಚಯ ಮಾಡಿದಾಗ ಸ್ವಲ್ಪ ಹಿಂಜರಿಕೆಯಿಂದ ತಗೋತಾರೆ. ಬರ್ತಾ 2-3 ದಿನಕ್ಕೆಲ್ಲ ಏನಾಗ್ಬಿಡುತ್ತೆ ಅಂದ್ರೆ ಅವ್ರಿಗೆ ಆ ಬೇಯಿಸಿದ ಆಹಾರನೇ ಬೇಡ ಅಂತಾರೆ. ಇದನ್ನೇ ತಿನ್ಬಿಡೋಣ ಅನ್ನೋಷ್ಟು ಇಷ್ಟ ಆಗ್ತದೆ. ಸೊ ಏನೇನ್ ತಿನ್ಬಹುದು ನಾವು? ಏನಿಲ್ಲ, ಒಂದು ಕ್ಯಾರೆಟ್ ಇರ್ಬೋದು, ಸೌತೆಕಾಯಿ ಇರ್ಬೋದು, ಬೀಟ್ರೂಟ್ ಇರ್ಬೋದು, ಆಮೇಲೆ ಹೀರೆಕಾಯಿ ಆಗಿರ್ಬೋದು, ಮೂಲಂಗಿ ಆಗಿರ್ಬೋದು. ಸೊ ಈ ತರ ಎಲ್ಲಾ ತರಕಾರಿಗಳು ನಾವು ತಿನ್ಬೋದು, ಬಟ್ ಕೆಲವೊಂದನ್ನ ತಿನ್ನಕ್ ಆಗಲ್ಲ.
ಆದ್ರೆ ಕೆಲವನ್ನ ನಾವು ತುಂಬಾ ರುಚಿಕರವಾಗಿ ತಿನ್ಬೋದು. ಹೇಗೆ? ಉದಾಹರಣೆಗೆ ಕ್ಯಾರೆಟ್ ಅನ್ಕೊಳ್ಳಿ. ಸೊ ಕ್ಯಾರೆಟ್ ಹಾಗೆ ತಿನ್ನೋಕ್ ಆಗಲ್ಲ ನಮ್ಗೆ, ಒಂದ್ ತಿನ್ಬೋದು. ಆದ್ರೆ ಇಷ್ಟು ಸ್ವಲ್ಪ ಆಹಾರವಾಗಿ ನಾವು ತಿನ್ನೋಕ್ ಆಗಲ್ಲ ಅದನ್ನ. ಆದ್ರೆ ಅದನ್ನ ಆತರ ಬದಲಾಯಿಸ್ಕೋಬಹುದು. ಹೆಂಗೆ ಅಂದ್ರೆ ಕ್ಯಾರೆಟ್ ನಾವು ತುರಿದು ಬಿಟ್ಟು ಅದಕ್ಕೆ ಸ್ವಲ್ಪ ಕೊಬ್ಬರಿ, ಹಸಿ ಕೊಬ್ಬರಿ ತುರಿದು ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು, ಸ್ವಲ್ಪ ನಿಂಬೆಹಣ್ಣನ್ನ ಸೇರಿಸಿ, ಜೊತೆಗೆ ಸ್ವಲ್ಪ ಒಗ್ಗರಣೆ ಅಂತೀವಲ್ಲ, ಸಾಸಿವೆ, ಜೀರಿಗೆ, ಸ್ವಲ್ಪ ಎಣ್ಣೆ ಕಮ್ಮಿ ಇದ್ದು ಒಗ್ಗರಣೆ ಕೊಟ್ರೆ ತುಂಬಾ ರುಚಿ ಅನ್ಸುತ್ತೆ. ಅದನ್ನ ನಾವು ರೊಟ್ಟಿ, ಚಪಾತಿನಲ್ಲಿ ತಿನ್ಬಹುದು. ಹಸಿದೆ ತುಂಬಾ ಟೇಸ್ಟಿ ಆಗಿರುತ್ತೆ. ಅದ್ರ ಜೊತೆಗೆ ಮೂಲಂಗಿನೇ ಅನ್ಕೊಳ್ಳಿ. ಮೂಲಂಗಿನ ನಾವು ಹಸಿಯಾಗಿ ತಿನ್ನೋದು ಸ್ವಲ್ಪ ಕೆಲವ್ರಿಗೆ ಇರುತ್ತೆ, 1-2-3 ತಿನ್ಬೋದು ಪೀಸ್ಗಳಷ್ಟೇ, ಹೊರತು ಇಡೀ ಮೂಲಂಗಿನೇ ತಿನ್ನಕ್ಕಾಗಲ್ಲ. ಬಟ್ ಇಲ್ಲಿ ನಮ್ಗೆ ಗುರುಗಳು ಏನ್ ಕೊಟ್ಟಿದಾರಲ್ಲ, ಸೊ ಅದನ್ನ ಹೇಗ್ ತಿನ್ಬೋದು ಅಂದ್ರೆ ತುರಿದು ಬಿಟ್ಟು, ಅಂದ್ರೆ ಹೆರ್ಚ್ಬಿಟ್ಟು ಮೊಸರಲ್ಲಿ 15 ನಿಮಿಷ ಹಾಕಿ ಬಿಟ್ರೆ, ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಒಗ್ಗರಣೆ ಹಾಕಿ ಕೊಟ್ರೆ ಅಮೃತ ಅನ್ಸುತ್ತೆ. ಯಾರಾದ್ರೂ ಇಷ್ಟಪಟ್ಟು ತಿಂತಾರೆ. ನನ್ ಮಗನ್ಗೆ ಮೂಲಂಗಿ ಬಹಳ ಇಷ್ಟ, ಆತರ ಮಾಡಿ ಕೊಟ್ರೆ. ಯಾಕಂದ್ರೆ ಆ ರುಚಿ ಆತರ ಇದೆ ಅದು. ಅಂದ್ರೆ ಬಹುಶಃ ನಮ್ಗೆ ಅದ್ರ ಪರಿಚಯನೇ ಆಗಿಲ್ಲ. ಈ ಪರಿ ಕುದಿಸ್ತೀವಿ ಅಂದ್ರೆ 4 ಸೀಟಿ ಕುದಿಸ್ಬಿಡ್ತೀವಿ ಒಳಗಾಕಿ. ಏನಿಲ್ಲ, ಮೆತ್ತಗ. ಈಗ ನೋಡಿ, ಉದಾಹರಣೆಗೆ ನನ್ನನ್ನೇ ಒಂದು ಕುಕ್ಕರ್ ಅಲ್ಲಿ ಹಾಕಿ ಕುದಿಸ್ಬಿಟ್ಟು ಆಮೇಲೆ ಮುಚ್ಚಳ ತೆಗೆದ್ರೆ ನಾ ಏನಾಗಿರ್ತೀನಿ, ಬೆಂದೋಗಿರ್ತೀನಿ. ಅಂದ್ರೆ ನಾವು ತಿಂತಿರೋದು ಏನ್ ಹೇಳಿ, ಬೆಂದಿರೋದಂತ ತಿಂತಾ ಇದೀವಿ, ಬೇರೆ ಏನೂ ಇಲ್ಲ. ಅಂದ್ರೆ ಈಗ ನಮ್ಮನ್ನ ಕುದಿಸಿದ್ರೆ ನಾವು ಪ್ರಾಣ ರಹಿತರ, ಅಂದ್ರೆ ಡೆಡ್ ಆಗ್ಬಿಡ್ತೀವಿ. ಹಾಗಾದ್ರೆ ನಾವು ತಿಂತಿರೋ ಆಹಾರನು ಏನ್ ಅನ್ಬೋದು? ಹಾಗಾದ್ರೆ ನಾವು ಅದು ಸತ್ತೋಗ್ಬಿಡುತ್ತೆ ಅನ್ನೋಕ್ಕಿಂತನೂ ಬೆಟರ್ ವರ್ಡ್ ಪ್ರಾಣ ರಹಿತವಾಗಿರೋದನ್ನ ತಿಂತಿದ್ವಿ. ಈ ಸತ್ತೋಗಿದಂತ ಚೆನ್ನಾಗ್ ಅನ್ಸಲ್ಲ ನೋಡಿ. ಅಂದ್ರೆ ಪ್ರಾಣ ರಹಿತವಾಗಿರೋದನ್ನ ತಿಂತಾ ಇದ್ವಿ. ಅದರಿಂದ ಏನಾಗ್ತಿದೆ ಅಂದ್ರೆ ನಮ್ಗೆ ಪ್ರಾಣ ದಿನಕ್ಕೂ ಹೆಚ್ಚಾಗ್ತಾ ಇಲ್ಲ ನೋಡಿ. ಯಾರಿಗಾದ್ರೂ ಅನ್ಸಿದ್ಯಾ ನನ್ ಪ್ರಾಣ ಜಾಸ್ತಿ ಆಗಿದೆ ಅಂತ? ಯಾರಿಗಾರು ಅನಿಸ್ತಿದ್ಯಾ? ಅನಿಸ್ತಾ ಇಲ್ಲ. ಆದ್ರೆ ತರಕಾರಿ, ಹಣ್ಣು ತಿಂದು ನೋಡಿ, ಸ್ವಲ್ಪ ಪ್ರಾಣಾಯಾಮ ಅಭ್ಯಾಸ ಮಾಡಿ ನೋಡಿ, ನಿಮ್ಮ ಪ್ರಾಣ ಈಗಿರೋ ಸ್ಥಿತಿಗಿಂತ ಹೆಚ್ಚಾಗಿಲ್ಲ ಅಂದ್ರೆ ಕೇಳಿ. ಹೆಂಗ್ ಗೊತ್ತಾಗತ್ತೆ ನಿಮ್ಗೆ ಹೆಚ್ಚಾಗಿದೆ ಅಂತ? ಹೆಂಗ್ ಗೊತ್ತಾಗತ್ತಂದ್ರೆ ನಿಮ್ಮ ದೇಹದ ಬದಲಾವಣೆಗಳು. ನಿದ್ದೆ ಚೆನ್ನಾಗಿ ಬರಕ್ ಶುರು ಆಗುತ್ತೆ. ನಿದ್ದೆ ಜಾಸ್ತಿ ಇದ್ದವ್ರಿಗೆ ನಿದ್ದೆ ಕಡಿಮೆ ಆಗ್ತದೆ. ನಿಮ್ಮ ಆಕ್ಟಿವಿಟೀಸ್ ಏನಿರತ್ತಲ್ಲ, ದಿನಕ್ಕೆ 4 ತಾಸು ಕೆಲಸ ಮಾಡಿದ್ರೆ ಟಯರ್ಡ್ ಫೀಲ್ ಆಗ್ತಿದ್ರೆ ನೀವು 8 ತಾಸು ಕೆಲಸ ಮಾಡಿದ್ರು ಟಯರ್ಡ್ ಅನ್ಸಲ್ಲ. ದೇಹದಲ್ಲಿ ಎಷ್ಟೋ ಕಾಯಿಲೆಗಳು ಹೋಗಿರೋ ಅನುಭವ ನಿಮ್ಗೆ ಆಗತ್ತೆ. ಇದೆಲ್ಲ ಏನು ಲಕ್ಷಣ ಅಂದ್ರೆ ನಿಮ್ಮ ಪ್ರಾಣ ಚೆನ್ನಾಗ್ ಆಗ್ತಿದೆ ಅಂತ. ಖಂಡಿತವೂ. ಈಗ ಕೊನೆ ಪ್ರಶ್ನೆ, ಬಹುಶಃ ಈ ಮಹಿಳೆಯರಿಗೆ ಬದಿ ತುಂಬಾ ತಲೆನೋವು, ತುಂಬಾ ಕಡೆ ತೋರಿಸ್ತಾರೆ. ನನ್ನ ಗೊತ್ತಿದ್ದವರು ಒಬ್ರು MR ಮಾಡಿಸಿದ್ರು, ಅಲ್ಲಿ ಏನು ಇಲ್ಲ, ನಾರ್ಮಲ್. ಹಾಗಿದ್ರೆ ತಲೆನೋವು ಎಲ್ಲಿಂದ ಬರುತ್ತಾ? ಅಂದ್ರೆ ಆ ತಲೆನೋವು, ಅಂತ ತಲೆನೋವುಗಳನ್ನ, ಆತರ ಮಾನಸಿಕ ಒತ್ತಡಗಳನ್ನ ಹೇಗೆ ಸಿಗುತ್ತಲ್ಲಿ ಇದ್ ಮಾಡ್ಕೋಬಹುದು? ಇದು ಸಿಂಪಲ್ ನೋಡಿ. ಇದೆಲ್ಲ ಈಗ ಮೆಡಿಕಲ್ ಒಂದು ಟೆಸ್ಟ್ ಗಳಿಂದಾನು ಎಲ್ಲ ಸ್ಕ್ಯಾನ್ ಮಾಡಿದ್ರು ಏನು ಇಲ್ಲ ಅಂದಾಗ ಇದಕ್ಕೆ ಒಂದೇ ಕಾರಣ ಅಂದ್ರೆ ಸೈಕೋಸೊಮ್ಯಾಟಿಕ್ ಅಂತ. ಅದು ಸುಮ್ಮನೆ ಮನಸ್ಸಿನಲ್ಲಿ ಏನೋ ಒತ್ತಡಗಳಿಂದ ಅದು ಪರಿಣಾಮಗಳಾಗ್ತಾ ಇರುತ್ತೆ. ಸೊ ಇದಕ್ಕೆಲ್ಲದಕ್ಕೂ ಪರಿಹಾರ ಏನಂದ್ರೆ ಸಿಂಪ್ಲೆಸ್ಟ್, ಒಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದ್ರೆ ಆ ಮೈಗ್ರೇನ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಹೆಣ್ಮಕ್ಳಿಗೆ ಏನು ಹಾರ್ಮೋನ್ ಇಂಬ್ಯಾಲೆನ್ಸಸ್ ಇರುತ್ತೆ ಅದು ಆಗಿರ್ಬೋದು. ಮುಖ್ಯವಾಗಿ ಹೆಣ್ಮಕ್ಳಿಗೆ ಆರ್ಥರೈಟಿಸ್ ಸಮಸ್ಯೆಗಳು, ಅಂದ್ರೆ ಕೀಲ್ ನೋವುಗಳು, ಕುತ್ಕೊಂಡ್ರೆ ಹೇಳಕ್ಕಾಗಲ್ಲ. ಈಗ ಬ್ಯಾಚ್ ನಡೀತಾ ಇದೆ. ಈಗ ಅವ್ರ ಕ್ಲಾಸಿಗೆ ಬಂದಿದ್ದಾರೆ. ಶಿ ಸಫರಿಂಗ್ ವಿತ್ ಆರ್ಥರೈಟಿಸ್ ಓನ್ಲಿ. ಸೊ ಖಂಡಿತ ನಾ ಹೇಳ್ತೀನಿ, ಅವ್ರಿಗೆ ವಿತಿನ್ 10 days ಒಳಗೆ ಅವರು ತುಂಬಾನೇ ಬದಲಾವಣೆ ಕಾಣಿಸ್ತದ. ಅವ್ರಿಗೆ ಇಲ್ಲಿ ಮಾನ್ವಿಯಲ್ಲಿ ಕಾರ್ಯಕ್ರಮ ಮಾಡಿದಾಗ ಒಬ್ರು ಅಮ್ಮ ಸುಜಾತ ಅಂತ ಅವ್ರ ಹೆಸರು, ಅವರು ಕ್ಲಾಸಿಗೆ ಬಂದದ್ ದಿನ ಹೇಗಿತ್ತು ಸಮಸ್ಯೆ ಅವ್ರಿಗೆ ಅಂದ್ರೆ, ಕುತ್ಕೊಳ್ಳೋಕ್ಕೂ ಕಣ್ಣಲ್ಲಿ ನೀರ್ ಬರ್ತಿತ್ತು, ಎದ್ದಿಲ್ಲಕ್ಕೂ ಕಣ್ಣಲ್ಲಿ ಏನು ಅವ್ರಿಗೆ. ಅಂತವ್ರು ಎಷ್ಟು ಬದಲಾವಣೆ ಆಗಿದ್ದಾರೆ ಅಂದ್ರೆ, ಈಗ ನಮ್ಮ ಕಾರ್ಯಕ್ರಮ ಮಾನ್ವಿಯಲ್ಲಿ ನಡೆದಾಗ ಆರಾಮಾಗಿ ಬಂದು ಸೇವೆ ಮಾಡ್ತಾರಲ್ಲಿ, ಅಷ್ಟು ಅವರಲ್ಲಿ ಚೇಂಜ್ ಆಗಿದೆ. ಅವ್ರ ಮನೆಯವರು ಒಮ್ಮೆ ಭೇಟಿಯಾಗಿ ಹೇಳಿದ್ರು, ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಮ್ಮಿ. ನಾನು ಹಾಸ್ಪಿಟಲ್ ಹೋಗದೇ ಇರೋ ಹಾಸ್ಪಿಟಲ್ ಇಲ್ಲ, ಅಷ್ಟು ಖರ್ಚು ಮಾಡ್ಕೊಂಡಿನಿ. ಆದ್ರೆ ಇವತ್ತು ನನ್ನ ಹೆಂಡತಿ ತುಂಬಾ ಆರಾಮಾಗಿದ್ದಾಳೆ, ಧನ್ಯವಾದ ಅಂತ ಹೇಳು. ಅದನ್ನ ಕೇಳಿದಾಗ ತುಂಬಾ ಸಂತೋಷ ಅನ್ಸುತ್ತೆ. ಅಂದ್ರೆ ಜನರಿಗೆ ಇದೊಂದು ಒಳ್ಳೆ ಪರಿಣಾಮಗಳನ್ನ ಕೊಡ್ತಾ ಇದೆ. ಸೊ ಇದೆಲ್ಲ ಚೆನ್ನಾಗಿ ಆಗ್ತಿದೆ. ಒಂದು ಮರೆತಿದ್ದೆ ಬದಿನ ಮತ್ತೊಮ್ಮೆ ನೆನಪಾಯ್ತು. ಈಗ 13 ದಿನ ಇಲ್ಲ ಆದ್ಮೇಲೆ 3 ದಿನ AMC ಅಂತ ಮಾಡ್ತೀವಿ. ಅದಕ್ಕೂ ಏನ್ ವ್ಯತ್ಯಾಸ ಇದೆ? ಖಂಡಿತ. ಸೊ ಇದು ನಾವೇನ್ ಕಲಿತೀವಲ್ಲ 13 ದಿನ, ಇದು ಪಾಠಗಳು, ಅಂದ್ರೆ ಥಿಯರಿಯಾಟಿಕ್ ಆಗಿ ಗುರುಗಳು ಇದನ್ನ ಪರಿಚಯ ಮಾಡ್ತಾರೆ. ನೋಡಿ, ನಾವು ನೇರವಾಗಿ ಯಾವುದೇ ವಿಚಾರ ಆಗಿರ್ಬೋದು ಅದ್ರ ಬಗ್ಗೆ ಫಸ್ಟ್ ನಾಲೆಡ್ಜ್ ತಗೋಬೇಕಾಗ್ತದೆ, ಆಮೇಲೆ ಅದನ್ನ ನಾವು ಅಪ್ಲೈ ಮಾಡ್ಕೊಳಕ್ ಆಗ್ತದೆ. ಸೊ ಗುರುಜಿ ಇಲ್ಲಿ ನಮ್ಗೇನ್ ಕೊಟ್ಟಿದ್ರೆ ಥಿಯರಿಯಾಟಿಕ್ ಆಗಿ ಪಾಠಗಳನ್ನ ಹೇಳಿದ್ದಾರೆ. ಆ ಪಾಠಗಳನ್ನ ನಾವೇನ್ ಕಲಿತೀವಲ್ಲ ಅದ್ರದ ಅನುಭವವನ್ನ ಅಲ್ಲಿ ಕೊಡ್ತಾರೆ.
ಓಕೆ, ನಾವು ಮುಖ್ಯವಾಗಿ ಪ್ರಿನ್ಸಿಪಲ್ಸ್ ಏನಿದೆ ಅಂದ್ರೆ ನಾನು ಯಾರು ಅನ್ನೋದನ್ನ ತಿಳ್ಕೊತೀವಿ, ನನ್ನ ಜವಾಬ್ದಾರಿಗಳೇನಿದೆ ಅಂತ ಅರ್ಥಕೋತೀವಿ, ಲೀಡರ್ ಮತ್ತು ಫಾಲೋವರ್ಗಿರುವಂಥ ವ್ಯತ್ಯಾಸ ಏನಂತ ಗೊತ್ತಾಗ್ತದೆ, ಹಾಗೆ ಸಂತೋಷವಾಗಿರೋದು ಏನು ಅನ್ನೋದನ್ನು ಗುರುಜಿ ಒಂದು ಲೆಸನ್ ಆಗಿ ಕೊಟ್ಟಿದ್ದಾರೆ. ಸೊ ಅದನ್ನೇನು ಕಲ್ತ್ಕೋತೀವಲ್ಲ ಅದು ತಿಳುವಳಿಕೆ ಆಯ್ತು. ಆ ತಿಳುವಳಿಕೆ ಅನುಭವದಲ್ಲಿ ಬರಬೇಕಲ್ಲ, ಆ ಅನುಭವದಲ್ಲಿ ಬರೋದಕ್ಕೆ ಗುರೂಜಿ ನಮ್ಗೆ ಕೊಟ್ಟಿರುವಂತ ಸಾಧನೆನೆ ರಿಟ್ರೀಟ್ ಅಂತವೆ. ಇದು ಆ ಏಮ್ಸಿ ಅನ್ನೋದು ಪದ ಬಳಕೆ ಜಾಸ್ತಿ ಆಗಿದೆ, ಆ ನಿತ್ಯ ಸಮಾಧಿ ಯೋಗ ಅಂತ ಹೇಳ್ತೀವಿ. ಓಕೆ, ಸೊ ಮುಖ್ಯವಾಗಿ ಗುರೂಜಿ ಏನ್ ಕೊಟ್ಟಿದ್ದಾರೆ ಅದೊಂದು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಏನನ್ನ ಹೇಳ್ಕೊಡ್ತಿದ್ದಾರೆ ಅಂದ್ರೆ, ನಾರ್ಮಲಿ ನಾವು ಕಾರಣಗಳಿಂದ ಸಂತೋಷವಾಗಿರ್ತೀವಿ, ಕಾರಣರಹಿತವಾಗಿ ಸಂತೋಷ ಇಲ್ಲ. ಹೌದು, ಏನೋ ಸಿಕ್ಕರು ಖುಷಿ ಆಗ್ಬಿಡ್ತೀವಿ, ಹೋದ್ರೆ ದುಃಖ ಆಗ್ಬಿಡುತ್ತೆ. ಈವನ್ ಸಿಕ್ಕಾಗನು ಖುಷಿ ಎಷ್ಟ್ ದಿನ ಇರುತ್ತೆ? ಸ್ವಲ್ಪ ತಾತ್ಕಾಲಿಕ ಅಷ್ಟೇ. ಈಗ ಒಂದು ಗಾಡಿ ತಗೋತೀರಾ ಅನ್ಕೊಳ್ಳಿ, ಎಷ್ಟ್ ದಿನ ಸಂತೋಷವಾಗಿರ್ತೀರಾ ನೀವು? ಬಹಳ ಅಂದ್ರೆ ಒಂದು ವಾರ ಅಷ್ಟೇ. ಹೆಣ್ಮಕ್ಳು ಬಂಗಾರ ತಗೋತಾರೆ, ಗೋಲ್ಡ್ ನೆಕ್ಲೆಸ್ ಏನೋ ತಗೋತಾರೆ, ತಗೊಂಡು ಎಷ್ಟ್ ದಿನ ಸಂತೋಷವಾಗಿರ್ತಾರೆ? ಎಷ್ಟು ದಿನ ಅಂದ್ರೆ ಅದನ್ನ ಯಾರ್ಯಾರು ನೋಡ್ಬೇಕೋ ಅದ್ ನೋಡುವ, ಆಮೇಲೆ ಅದನ್ನ ಹಾಕೊಳ್ಳೋದು ಇಲ್ಲ ಅವರು. ಸೊ ಈ ತರ ಸಮ್ ರೀಸನ್ಸ್ ಇಂದ ನಾವು ಸಂತೋಷವಾಗಿದ್ದೀವಿ. ಈ ತರ ಹೇಳಿದಾಗ ಒಬ್ರು ಕೇಳಿದ್ರು ನಂಗೆ, ಹೌದಲ್ವಾ, ಮತ್ತೆ ನಾವು ಸಂತೋಷವಾಗಿರೋಕೆ ಒಂದು ಕಾರಣ ಇಲ್ದೆ ಹೆಂಗ್ರಿ ಸಂತೋಷವಾಗಿರ್ತೀರಾ ಅಂತ ಕೇಳಿದ್ರು. ಸರಿನೇ, ಅವ್ರು ಹೇಳೋ ಪ್ರಕಾರ ನಾವು ಯೋಚನೆ ಮಾಡೋದಾದ್ರೆ, ಕಾರಣಗಳಿಂದ ನಾವು ಸಂತೋಷವಾಗಿದ್ದೀವಿ ಅನ್ನೋದಾದ್ರೆ, ಇಷ್ಟೊತ್ತಿಗೆ ನಮ್ಗೆ ಎಷ್ಟೋ ಕಾರಣಗಳಾಗೋಗಿದೆ ನಮ್ಮ ಲೈಫಲ್ಲಿ. ಅಂದ್ರೆ ನಾವೆಷ್ಟು ಸಂತೋಷವಾಗಿರ್ಬೇಕಾಗಿತ್ತು? ಸಂತೋಷನೇ ನಾವಾಗಿರ್ಬೇಕಾಗಿತ್ತು ಅಲ್ವಾ? ಹಂಗಿದೀವ? ಇಲ್ಲ. ಅಂದ್ರೆ ಉದಾಹರಣೆಗೆ ನೋಡಿ, ಇವಾಗ ಒಂದ್ ಲಾಡು ತಿಂದ್ರೆ ಸಂತೋಷ ಆಗತ್ತೆ, ಸ್ವಲ್ಪ ಮನ್ಸಿಗೆ ಹಿತ ಅನ್ಸುತ್ತೆ, ಖುಷಿ ಅನ್ಸುತ್ತೆ, ಒಂಥರ ಮನಸ್ಸಿಗೆ ಕೆಮಿಕಲ್ ಚೇಂಜಸ್ ಇಂದ ಹಿತ ಅನ್ಸುತ್ತೆ. ಅಂದ್ರೆ ಒಂದು ಲಾಡುನಿಂದ ನಿಮ್ಗೆ ಹಿತ ಆಯ್ತು, 2 ಲಾಡು ತಿಂದ್ರೆ ಡಬಲ್ ಆಗತ್ತಲ್ಲ, 5 ತಿಂದ್ರೆ ಇಲ್ಲ, 5ರಷ್ಟು ಆಗಲ್ಲ, ಉಲ್ಟಾ ಆಗ್ಬಿಡುತ್ತೆ 5ರಷ್ಟು ತಿಂದ್ಬಿಟ್ರೆ. ಅಂದ್ರೆ ಕಾರಣಗಳಿಂದ ನಾವು ಸಂತೋಷವಾಗಿರೋದೇ ಜೀವನ ಅನ್ಕೊಳ್ತಿದೀವಲ್ಲ, ಇದು ತಪ್ಪಿದು. ಹಾಗಾದ್ರೆ ಮತ್ತೆ ಹೆಂಗೆ ಸಂತೋಷವಾಗಿರೋದು? ಕಾರಣರಹಿತವಾಗಿ ಸಂತೋಷವಾಗಿರ್ಬೇಕಂತ. ಅದು ನಮ್ಮ ಸ್ವರೂಪನೂ ಹೌದು. ಹೇಗೆ ನೋಡಿ, ಉದಾಹರಣೆಗೆ ಮಕ್ಕಳು ಯಾವ ಕಾರಣಕ್ಕೆ ಸಂತೋಷವಾಗಿದ್ದಾರೆ ಹೇಳಿ? ಕಾರಣನೇ ಇಲ್ಲ. ನೀವು ಯಾವ್ದಾರ ಒಂದು ಮಗು ಕೇಳಿ, ಯಾಕಪ್ಪ ನೀನ್ ಸಂತೋಷವಾಗಿದ್ಯಾ ಅಂದ್ರೆ ಏನಂತಾರೆ? ಆ ಮಗು ಏನನ್ನತ್ತೆ? ಏನು ಅನ್ನಲ್ಲ, ನಿಮ್ಮನ್ನು ವಿಚಿತ್ರವಾಗಿ ನೋಡುತ್ತೆ. ಇವ್ರು ಯಾಕೆ ಈ ಕ್ವಶನ್ ಕೇಳ್ತಾರೆ ನಂಗೆ ಅಂತ. ಅಂದ್ರೆ ಮಗು ಸಂತೋಷವಾಗಿದ್ದೀನಿ ಅಂತ ಗೊತ್ತಿಲ್ಲದೇನೆ ಸಂತೋಷವಾಗಿದೆ. ಮತ್ತೆ ಹಾಗಾದ್ರೆ ನಾವು ಈ ಕಾರ್ಯಕ್ರಮದ ಏನಾಗ್ತೀವಿ ಅಂದ್ರೆ, ನಮ್ಮ ಮಗುತ್ವನ ಮತ್ತೆ ಪಡ್ಕೋತೀವಿ. ಕಳ್ಕೊಂಡ್ಬಿಟ್ಟಿವಲ್ಲ ಮಗುತ್ವ. ಆಕ್ಚುಲಿ ಮನುಷ್ಯನ ಜೀವನ ಮುಗ್ಧತೆಯಿಂದ ಆಗ್ಬೇಕಾಗಿತ್ತು, ಆದ್ರೆ ಇವತ್ತು ಬುದ್ಧಿವಂತಿಕೆಯಿಂದ ಆಗ್ತಾ ಇದೆ. ಮುಗ್ಧತೆ ಅನ್ನೋದು ಏನಪ್ಪಾ ಅಂದ್ರೆ, ಜೀವನದಲ್ಲಿ ಒಂದು ಪ್ರೇಮ. ಮಗು ನೋಡಿ ಹೆಂಗಿರುತ್ತೆ, ಎಷ್ಟು ಆನಂದವಾಗಿರುತ್ತೆ. ಅವಾಗ ತಾನೇ ಜಗಳ ಮಾಡ್ತದೆ ಯಾರ ಜೊತೆಗೂ, ಆದ್ರೆ ಮರುಗಳಿಗೇನಲ್ಲೇ ಆರಾಮಾಗೇ ಇರುತ್ತೆ, ಹಠ ಮಾಡುತ್ತೆ, ಎಲ್ಲಾನು ಮಾಡ್ತಿರುತ್ತೆ. ಆತರ ನಾವು ಇರ್ಬೋದಲ್ಲ, ಇರಲ್ಲ. ಆದ್ರೆ ಇರಕ್ ಆಗ್ತಿಲ್ಲ ನಮ್ಗೆ. ಯಾಕೆ ಅಂದ್ರೆ ತಿಳ್ಕೊಂಡಿಲ್ಲ, ಕೆಲವೊಂದು ನಾವು ಏನ್ ತಿಳ್ಕೊತೀವಲ್ಲ, ಅದು ನಮ್ಮ ಬಗ್ಗೆ ಎಷ್ಟು ತಿಳ್ಕೊತೀವೋ ಅದಷ್ಟು ಅದ್ಭುತವಾದನ್ನೇ ಕೊಡುತ್ತೆ. ಇದನ್ನೇ ಆಧ್ಯಾತ್ಮ, ಆತ್ಮಜ್ಞಾನ, ಈ ತರ ಬೇರೆ ಬೇರೆ ಪದಗಳಲ್ಲಿ ಹೇಳಿದ್ದಾರೆ. ಸೊ ಒಂದೇ ವೃತ್ತ ಅಂತ ಹೇಳ್ತೀನಿ. ಸೊ ರಾಮ, ಅಯೋಧ್ಯೆ ರಾಜಕುಮಾರ. ಈಗ ರಾಮನ ಬಗ್ಗೆ ತುಂಬಾ ಒಂದು ವಿಷಯ ನಡೀತಾ ಇದೆ. ಸೊ ರಾಮ ಚಿಕ್ಕ ಹುಡುಗ ಇದ್ದಾಗ ಅವನ ತಂದೆ ದಶರಥ ಮಹಾರಾಜರು ಸೊ ವಿದ್ಯೆ ಕಲಿಸೋಕಂತೇಳಿ ಗುರುಗಳ ಹತ್ರ ಕಳ್ಸಿದ್ರಂತ. ಸೊ ಗುರುಗಳ ಆಶ್ರಮಕ್ಕೆ ಹೋದ. ಆಶ್ರಮದ ಒಳಗಡೆಯಿಂದ ಗುರುಗಳು ಕೇಳಿದ್ರಂತೆ ಮಗುಗೆ, ಏನಪ್ಪಾ ಮಗು, ಯಾರಪ್ಪ ನೀನು ಅಂತ ಕೇಳಿದ್ರಂತೆ. ಆಕ್ಚುಲಿ ಗೊತ್ತಿದೆ, ರಾಜಕುಮಾರ ಅಥವಾ ದಶರಥನ ಮಗ ಬಂದಿದ್ದಾನಂದ್ರೆ ಯಾರಿಗ್ ಗೊತ್ತಿರಲ್ಲ ಹೇಳಿ ಆ ಟೈಮಲ್ಲಿ. ಸೊ ಆದ್ರೂ ಪ್ರಶ್ನಿಸ್ಬೇಕಂತ ಕೇಳಿದ. ಆ ಹುಡುಗನ ಪರೀಕ್ಷೆ ಮಾಡ್ಬೇಕಾಗಿತ್ತು. ಸೊ ಮಗುವನ್ನ ಕೇಳಂತ, ಯಾರಪ್ಪ ಮಗು ನೀನ್ ಅಂದ್ರೆ, ಆ ಹುಡುಗ ಏನ್ ಉತ್ತರ ಹೇಳ್ಬೇಕಾಗಿತ್ತು? ಸಾಮಾನ್ಯವಾಗಿ ನಾವು ಸಾಮಾನ್ಯ ಭಾಷೆಯಲ್ಲಿ ತಂದೆ ದಶರಥನ ಮಗ ಅಷ್ಟೇ ಅಲ್ಲ, ದಶರಥನ ಮಗ, ಅಯೋಧ್ಯೆ ರಾಜಕುಮಾರ, ಈ ತರ ಹೇಳ್ಬೇಕಾಗಿತ್ತು. ಬಟ್ ಆ ಹುಡುಗ ಹೇಳಿದ ಉತ್ತರ ಇಡೀ ಭಾರತದ ಸಂಸ್ಕೃತಿಯನ್ನ ತೋರಿಸುವಂಥದ್ದು. ನಿಜವಾಗ್ಲೂ ಅದನ್ನ ಕೇಳಿದಾಗ ನಮ್ಗೊಬ್ರು ಹೇಳಿದ್ರು, ಮೇ ಬಿ ಆತರ ನಡೆದಿದೆಯೋ ಇಲ್ಲ ಗೊತ್ತಿಲ್ಲ, ಬಟ್ ಅದನ್ನ ವೃತ್ತ ಅಂತ ಅರ್ಥ ಮಾಡ್ಕೋದಿದೆಯಲ್ಲ, ಅದು ಅದ್ಭುತವಾಗಿದೆ. ಆ ಹುಡುಗ ಹೇಳದ್ನಂತೆ, ಪ್ರಶ್ನೆ ಏನಂದ್ರೆ ಯಾರಪ್ಪ ಮಗು ನೀನು ಅಂತ. ಆ ಹುಡುಗ ಹೇಳದಂತೆ, ಗುರುಗಳೇ ಅದನ್ನ ತಿಳ್ಕೊಳ್ಳೋಕೆ ನಾ ಬಂದಿದ್ದೀನಿ. ಇದು ಆಕ್ಚುಲಿ ಭಾರತ, ಮೂಲ ಭಾರತದ ಸಂಸ್ಕೃತಿ ಏನಂದ್ರೆ ನಾನು ಯಾರು ಅಂತ ಅರ್ಥಕೊಳ್ಳೋದೇ ನಮ್ಮ ಜೀವನ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಅದರಿಂದ ಸ್ವಲ್ಪ ಡಿವಿಯೇಟ್ ಆಗ್ಬಿಟ್ಟಿದ್ವಿ. ಮೂಲವಾಗಿ ಕ್ರಿಶ್ಚಿಯಾನಿಟಿ, ಇಸ್ಲಾಂ ಮತ್ತು ಹಿಂದೂ ಸಂಸ್ಕೃತಿ ಏನನ್ನ ಹೇಳುತ್ತೆ? ಆಕ್ಚುಲಿ ವ್ಯತ್ಯಾಸ ಇದೆ, ಆದ್ರೆ ಯಾವುದು ತಪ್ಪು ಅಲ್ಲ ಅದರಲ್ಲಿ. ಕ್ರಿಶ್ಚಿಯಾನಿಟಿ ಏನ್ ಹೇಳುತ್ತೆ ಅಂದ್ರೆ, ಮನುಷ್ಯನನ್ನ ಏನಂತ ತೋರಿಸುತ್ತೆ ಅಂದ್ರೆ,
ಇವರ ಸಿನ್ನರ್ ಅಂತ ಹೇಳುತ್ತೆ, ಅಂದ್ರೆ ನೀನು ಒಬ್ಬ ಪಾಪಿ, ಅದಕ್ಕೆ ಈ ಜಗತ್ತಿಗೆ ನೀನ್ ಬಂದಿದ್ಯಾ, ಸೊ ನೀನು ಕ್ರಿಸ್ತನನ್ನ ಆರಾಧಿಸು ಅಂದ್ರೆ ನೀನ್ ಮತ್ತೆ ನಿನ್ನ ದೈವಲೋಕಕ್ಕೆ ಹೋಗ್ತೀಯಾ ಅಂತ ಹೇಳತ್ತೆ. ಫೈನ್. ಸೊ ಹಂಗೆ ಇಸ್ಲಾಂ ಏನ್ ಹೇಳುತ್ತೆ, ಇಸ್ಲಾಂ ಏನಂದ್ರೆ ನಾನ್ ನಿನ್ನನ್ನು ಯಾಕೆ ಕಳ್ಸಿದೀನಿ ಇಲ್ಗೆ, ಇಷ್ಟೇ, ನಿನ್ಗೆ ಕೆಲವೊಂದು ಪರೀಕ್ಷೆಗಳಿದೆ, ಆ ಪರೀಕ್ಷೆಯಲ್ಲಿ ನೀನ್ ಪಾಸ್ ಆದ್ರೆ ಮತ್ತೆ ನಿನ್ಗೆ ಜನ್ನತ್ ಬರುತ್ತೆ. ಎಸ್. ಸೊ ಆ ಕುರಾನ್ ನಲ್ಲಿ ಏನಿದೆ ಅಂದ್ರೆ ಇದೇ ಇದೆ, ನೀನ್ ಹೀಗೀಗ ಜೀವನ ಮಾಡ್ಬೇಕು. ಸೊ ಅದ್ರಲ್ಲಿ ಏನು ತಪ್ಪು ಅನ್ನೋ ಹುಡುಕ್ಬೇಕಾಗಿಲ್ಲ, ಅದು ಆ ತರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅವ್ರಿಗೆ. ಹಾಗಾದ್ರೆ ಭಾರತಕ್ಕೊಂದು ಮೂಲ ಜ್ಞಾನ ಇರ್ಬೇಕಲ್ಲ. ಏನು ಮೂಲ ಜ್ಞಾನ ಅಂತ ಕೇಳಿದ್ರೆ ಗೊತ್ತೇ ಆಗ್ತಿಲ್ಲ ತುಂಬಾ ಜನರಿಗೆ. ಏನು ಬಹಳಷ್ಟು ಜನ ನಮ್ಗೆ ಗೊತ್ತೇ ಇಲ್ಲ. ನಾವು ಸೋಕಾಲ್ಡ್ ಹಿಂದೂ ಸಂಸ್ಕೃತಿನಲ್ಲಿ ಇದೀವಿ, ಆದ್ರೆ ಹಿಂದೂ ಸಂಸ್ಕೃತಿ ನಲ್ಲಿ ಮೂಲ ಜ್ಞಾನ ಏನು ಅಂತ. ಆಕ್ಚುಲಿ ಮೂಲ ಜ್ಞಾನಕ್ಕೂ ಸಂಸ್ಕೃತಿಗೂ ವ್ಯತ್ಯಾಸ ಇದೆ. ಸಂಸ್ಕೃತಿ ಏನು, ನಾವು ಜೀವನ ಮಾಡ್ತಿರೋ ಶೈಲಿಗಳು, ಏನು ಕುಂಕುಮ ಹಚ್ಕೊಳ್ಳೋದಿರ್ಬೋದು, ಪ್ರತಿನಿತ್ಯ ದೇವರ ಸ್ಮರಣೆ ಮಾಡೋದಿರ್ಬೋದು, ದೇವಸ್ಥಾನಕ್ಕೆ ಹೋಗೋದಿರ್ಬೋದು, ಅಥವಾ ನಮ್ಮ ಹಬ್ಬಗಳ ಆಚರಣೆಗಳಿರ್ಬೋದು, ಇವೆಲ್ಲಾನು ಸಂಸ್ಕೃತಿ ಅಂತ ಹೇಳ್ತೀವಿ. ಆದ್ರೆ ಮೂಲ ಜ್ಞಾನ ಇದಲ್ಲ. ಮೂಲ ಜ್ಞಾನ ಏನು ಅಂದ್ರೆ ಇಷ್ಟೇ ಹೇಳುತ್ತೆ ವೇದಗಳು, ಉಪನಿಷತ್ತುಗಳು, ಯು ಆರ್ ಬಾರ್ನ್ ಡಿವೈನ್ ಅಂತ ಹೇಳುತ್ತೆ. ಅಂದ್ರೆ ನೀನು ಹುಟ್ಟಿನಿಂದಾನೇ ದೈವಾಂಶದೊಂದಿಗೆ ಹುಟ್ಟಿದೀಯ. ಹಾಗಾದ್ರೆ ನಿನ್ ಕೆಲಸ ಏನಂತಾರೆ ಅವರು, ನಿನ್ ಕೆಲಸ ಏನಂದ್ರೆ ಅದನ್ನ ರಿಯಲೈಸ್ ಆಗೋದೇ ನಿನ್ ಕೆಲಸ. ಮತ್ತೆ ನೀನು ದೇವರೇ, ದೇವರಿದ್ದಾನೆ ಅಷ್ಟೇ, ಕ್ವಶನ್ನೇ ಇಲ್ಲ. ಅದನ್ನ ಬಸವಣ್ಣವ್ರು ಹೇಳಿದ್ದಾರೆ. ಬಸವಣ್ಣವ್ರು ಬೇರೆ ಏನಾರು ಹೇಳಿದಾರೆ, ಆದ್ರೆ ಅದನ್ನ ಸಿಂಪ್ಲಿಫೈಡ್ ವರ್ಷನ್ ಅಲ್ಲಿ ಹೇಳಿದ್ದಾರೆ. ಬಸವಣ್ಣವ್ರ ವಿಶೇಷತೆ ಏನಂದ್ರೆ ಸಾಮಾನ್ಯರಿಗೂ ಇದು ಅರ್ಥ ಆಗೋ ರೀತಿನಲ್ಲಿ ಕೊಟ್ಟರು. ಮೂಲ ಅದೇ ಜ್ಞಾನನೇ, ಬಟ್ ಬೇರೆ ಬೇರೆ ರೀತಿನಲ್ಲಿ ಬಂದಿದೆ. ಬುದ್ಧರು ಹೇಳಿದ್ದು ಅದೇ, ನಿನ್ನ ನೀನು ಹುಡ್ಕೊಂತ ಹೋಗು. ಶಂಕರಾಚಾರ್ಯ ಹೇಳಿದ್ದು ಅದೇ, ಅದ್ವೈತ, ನೀನೇ ದೇವ್ರು, ಮತ್ತೆ ಬೇರೆ ಏನು ಇಲ್ಲ ಅಷ್ಟೇ. ಅಹಂ ಬ್ರಹ್ಮಾಸ್ಮಿ. ಸರ್ವಂ ಕಲ್ವಿದ ಬ್ರಹ್ಮ ಅನ್ನತ್ತೆ. ಅಂದ್ರೆ ಎಲ್ಲಾ ಚರಾಚರ ವಸ್ತುಗಳೆಲ್ಲವೂ ಬ್ರಹ್ಮತ್ವನೇ ಬಿಟ್ರೆ ಬೇರೆ ಏನು ಇಲ್ಲ ಇಲ್ಲಿ. ಆದ್ರೆ ಅದಕ್ಕೆ ಸಾಧನೆ ಬೇಕು, ಅಂದ್ರೆ ಅದನ್ನ ರಿಯಲೈಸ್ ಮಾಡ್ಕೊಳ್ಬೇಕಾಗಿದೆ. ಆ ರಿಯಲೈಸ್ ಆಗೋದಕ್ಕೆ ಮಾರ್ಗಗಳು ಏನು, ಅಷ್ಟಾಂಗ ಯೋಗ ಇರ್ಬೋದು, ಅದ್ವೈತ ಸಿದ್ಧಾಂತಗಳಾಗಿರ್ಬೋದು, ಮೀಮಾಂಸಗಳಾಗಿರ್ಬೋದು. ಸೊ ಪ್ರತಿಯೊಂದು ಹೇಗೆ ಬಂತು ಅಂದ್ರೆ ಆ ಸತ್ಯದ ಅನುಭವ ಪಡೆಯೋದಕ್ಕೆ ಹೆಂಗೆ ಏನ್ ಮಾಡಿದ್ರೆ ಅದು ಅನುಭವ ಆಗ್ತದೆ ನಮ್ಗೆ ಅನ್ನೋದ್ರಲ್ಲಿ ಅಷ್ಟಾಂಗ ಕೊನೆ ಹಂತ ಏನಂದ್ರೆ ಅದೇ ಸರ್ವಂ ಕಲ್ವಿದ ಬ್ರಹ್ಮ ಅನ್ನೋ ಸ್ಥಿತಿಗೆ ಹೋಗೋದಕ್ಕೆ ಅವನ 8 ಹಂತಗಳನ್ನು ಕೊಡ್ತಾ ಹೋಗಿದ್ದಾನೆ. ಆದ್ರೆ ವಿಶೇಷತೆ, ಗುರೂಜಿದ ವಿಶೇಷತೆ ಏನು, ರಿಷಿ ಪ್ರಭಾಕರ್ ಗುರೂಜಿ ಅವರು ಅಂದ್ರೆ ಇಷ್ಟೇ, ಅದನ್ನ ತುಂಬಾ ಸಿಂಪ್ಲಿಫೈಡ್ ವರ್ಷನ್ ಅಲ್ಲಿ ಹೇಳಿದ್ದಾರೆ. ಸೊ SSY ಕಾರ್ಯಕ್ರಮ ಆಕ್ಚುಲಿ ಏನು ಅಂದ್ರೆ ಮೂಲ ಸಂಸ್ಕೃತಿ ಅಂತಾರೆ ಗುರೂಜಿ. ಏನು ಸಂಸ್ಕೃತಿ ಅಂದ್ರೆ ನಿನ್ನನ್ನ ನೀನು ಅನುಭವ ಪಡುವಂಥದ್ದು, ನಿನ್ನಲ್ಲೂ ಆ ದೈವತ್ವವೇ ಇದೆ ಅನ್ನೋ ಅನುಭವ ಪಡೆಯೋದೇ ಈ ಕಾರ್ಯಕ್ರಮ. ಅದ್ರ ಅನುಭವ ಪಟ್ಟಂತ ವ್ಯಕ್ತಿಗೆ ಜೀವನದಲ್ಲಿ ಏನ್ ಸಮಸ್ಯೆ ಇರುತ್ತೆ ಹೇಳಿ, ಇರೋದೇ ಇದೆ, ಮುಗ್ದೇ ಹೋಯ್ತು, ಎಲ್ಲವನ್ನೂ ಗೆದ್ದ ಅಂತ ಆಗ್ಬಿಡುತ್ತೆ ಅಷ್ಟೇ. ಇದು ನಂಗೆ ನಿಜವಾಗ್ಲೂ ಜೀವನ ತುಂಬಾ ಚೆನ್ನಾಗಿದೆ. ನನ್ನ ವೈಯಕ್ತಿಕವಾಗಿ ಹೇಳೋದಾದ್ರೆ ಆನಂದವಾಗಿದ್ದೀನಿ, ನಾನು ಆರೋಗ್ಯವಾಗಿದ್ದೀನಿ, ಉತ್ಸಾಹದಿಂದ ಇದ್ದೀನಿ. ಹಾಗಂದ್ರೆ ನಂಗೆ ಸಮಸ್ಯೆಗಳಿಲ್ವಾ? ಬೇಕಾದಷ್ಟಿದೆ. ಆರ್ಥಿಕ ಸಮಸ್ಯೆಗಳಿರ್ಬೋದು, ಮತ್ತೊಂದು ಸಮಸ್ಯೆಗಳು. ಆದ್ರೆ ಅದೆಲ್ಲವನ್ನ ಸುಲಭವಾಗಿ ತಗೊಂಡು ಹೋಗ್ಲಿಕ್ಕೆ ನಂಗೆ ಆಗ್ತಾ ಇದೆ. ಏನ್ ಕಾರಣ ಅಂದ್ರೆ ಗುರುಜಿ ಕೊಟ್ಟಿರೋ ಈ ಜ್ಞಾನದಿಂದನೇ ಕಾರಣ. ಇದು ನನ್ನ ಅನುಭವ ಅಷ್ಟೇ ಅಲ್ಲ, ಲಕ್ಷಾಂತರ ಜನರ ಅನುಭವ ಕೂಡ ಆಗಿದೆ ಇದು. ವೀಕ್ಷಕರೇ, ಕೆಲವು ಜನ ಸದ್ದಿಲ್ಲದೆ ಸಿದ್ಧಿ ಅನ್ಸ್ತಾರೆ. ಅಂಥವರ ಸಾಲಿನಲ್ಲಿ ನಮ್ಮ ಮಹೇಶ್ ಗುರೂಜಿ ಅವರಿದ್ದಾರೆ. ಅವರ ಹೇಳಿದ ಹಾಗೆ ಜೀವನ ಕ್ರಮವನ್ನು ಬದಲಿಸ್ಕೊಂಡ್ರೆ ಬಹುಶಃ ನಾವು ಆರೋಗ್ಯವಂತರಾಗಿ ಬದುಕ್ತೀವಿ. ಆರೋಗ್ಯವಂತಂದ್ರೆ ಸ್ವಸ್ಥ ಅಸ್ವಸ್ಥ ಅನ್ನೋ ಪದಗಳೇ ಬರೋದಿಲ್ಲ, ನಾವು ತುಂಬ ಆರೋಗ್ಯವಂತರಾಗ್ತೀವಿ. ನಿಮಗೆ ಎಲ್ಲಮ್ಮನ ಗುಡಿ ಪಕ್ಕದಲ್ಲಿ ಸಿದ್ಧ ಸಮಾಧಿ ಯೋಗ ಕೇಂದ್ರ ಇದೆ. ಬಹುಶಃ ಕ್ಲಾಸ್ಗಳು ನಡೀತಾ ಇದೆ. ಎಸ್, ಈಗ ನಡೀತಾ ಇದೆ. 2 ತಿಂಗಳಿಗೊಮ್ಮೆ ಖಂಡಿತ ಒಂದು ಬ್ಯಾಚ್ ಇರುತ್ತೆ. ನೀವು ಬನ್ನಿ, ಅಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಇವತ್ತು ನಮ್ಮ ಕರೆಗೆ ಹೋಗೋದು ತುಂಬಾ ಸಲ ನಾನು ಗುರೂಜಿ ಅವರನ್ನ ರಿಕ್ವೆಸ್ಟ್ ಮಾಡಿದ್ರೆ ಬನ್ನಿ ಬನ್ನಿ ಅಂತ. ಅವರ ಕೆಲಸ ಒತ್ತಡದಲ್ಲಿ ಆಗಿರ್ಲಿಲ್ಲ. ಇವತ್ತು ನಿಜಕ್ಕೂ ನಮ್ಮ ಭಾಗ್ಯ ಅಂತಾನೆ ನಾನು ಅನ್ಕೊಳ್ತೀನಿ. ನಮ್ಮ ವಾಹಿನಿಗೆ ಬಂದು ವೀಕ್ಷಕರ ಜೊತೆ ಇದುವರೆಗೂ ಕೂಡ ತಮ್ಮೆಲ್ಲ ಅನುಭವಗಳನ್ನ ಹಂಚ್ಕೊಂಡಿದ್ದಕ್ಕಾಗಿ ವೀಕ್ಷಕರ ಪರವಾಗಿ ಮತ್ತು ನಾವು ನಮ್ಮ ಸಿಬ್ಬಂದಿಯ ಪರವಾಗಿ ಗುರೂಜಿ ಅವರಿಗೆ ತುಂಬ ಧನ್ಯವಾದಗಳು. ತುಂಬಾ ಥ್ಯಾಂಕ್ ಯು ಶರಣು ಸರ್. ಸೊ ನಂಗೊಂದು ಅವಕಾಶ ಕೊಟ್ರಿ ಇದನ್ನ ಜನರಿಗೆ ಪರಿಚಯ ಮಾಡೋದಕ್ಕೆ. ಓಕೆ, ಸೊ ನಿಮಗೂ ನಾನು ಅಷ್ಟೇ ಋಣವಾಗಿದ್ದೀನಿ. ಥ್ಯಾಂಕ್ ಯು.